ಕೇಳಿದಾಗ ಇಷ್ಟ ಆಗ್ತಿದ್ರಿ, ಅದನ್ನೆಲ್ಲ ನೋಡಿ ಖುಷಿ ಪಡ್ತಿದ್ವಿ. ನಿಮ್ಮ ಅವ್ವನಿಗೆ ಇಷ್ಟಿಷ್ಟ ವೃದ್ಧಾಪ್ಯ ಕಾಡ್ತಿತ್ತು, ತುಂಬ ಕಷ್ಟಪಡ್ತಿದ್ಲು, ನಾನೊಬ್ಬನೇ ಆರೈಕೆ ಮಾಡ್ತಿದ್ದೆ, ಮಾತಿಗೊಂದು ಸರಿ ಹಾಸಿಗೆ ಹಿಡ್ದಾಗಲೆಲ್ಲ ನಿಮ್ಮನ್ನು ನೆನೆಸ್ತಿದ್ಲು, ಆದರೂ ಕೂಡ ನಿಮ್ಮನ್ನು ತಂದು ಕೊಡೋಷ್ಟು ನನ್ನ ಹತ್ರ ಶಕ್ತಿ ಇರಲಿಲ್ಲ. ಕೊನೆಗೊಂದು ನನಗೆ ಅರ್ಥ ಆಯಿತು, ತಾಯಿ ಸತ್ತಾಗ ನೀನು ಬಂದೆ, ನಾನು ಸತ್ತಾಗ ನಿಮ್ಮ ಅಣ್ಣ ಬರ್ತಾನಲ್ಲ, ಅದು ನನಗೆ ದುಃಖ ಆಯಿತು. ನಿಮ್ಮ ಪ್ರಯಾಣದ ಸಮಯವನ್ನು ಉಳಿಸುವುದಕ್ಕಾಗಿ ನಾನಿವತ್ತು ಸತ್ತಿದ್ದೇನೆ. ದುಡಿಮೆ ಹಿಂದೆ ಬಿದ್ದಿದ್ದೀರಿ, ಹಣದ ಹಿಂದೆ ಬಿದ್ದಿದ್ದೀರಿ, ಈ ಬದುಕಿನ ಕಷ್ಟ ನಷ್ಟಗಳ ಹಿಂದೆ ನೀವು ಇಲ್ಲ. ಹಾಗಾಗಿ ನಾನೊಬ್ಬ ರಿಟೈರ್ಡ್ ಲೆಫ್ಟಿನೆಂಟ್ ಕರ್ನಲ್ ಆಗಿ ನಾನು ಸೋತಿದ್ದೇನೆ. ಯಾಕೆ ಸೋತಿದ್ದೇನೆ ಅಂತಂದರೆ, ನಿಮಗೆ ಮೌಲ್ಯಗಳನ್ನು ಕಲಿಸುವಲ್ಲಿ ಸೋತಿದ್ದೇನೆ, ನಿಮಗೆ ಸಂಸ್ಕಾರವನ್ನು ಕೊಡುವುದರಲ್ಲಿ ಸೋತಿದ್ದೇನೆ. ಹಾಗಾಗಿ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಾನು ಸಾಯ್ತಾ ಇದ್ದೇನೆ. ಸಾಧ್ಯವಾದರೆ ದಯವಿಟ್ಟು ನಾನು ಕೂಡಿಟ್ಟ ಹಣವನ್ನು ನೀವೇನು ಮಾಡ್ರಿ, ಈ ವೃದ್ಧಾಶ್ರಮಕ್ಕೆ ಕಳಿಸಿಕೊಡಿ, ಸೈನಿಕ ಕೇಂದ್ರಕ್ಕೆ ಕಳಿಸಿಕೊಡಿ, ಇಷ್ಟು ಮಾತ್ರ ನೀವು ಕೈಗೊಳ್ಳ್ರಿ ಅಂತಂದು ಹೇಳಿ ಲೆಟ್ರ್ ಬರೆದಿದ್ರು ಸ್ನೇಹಿತರೆ. ಇದು ಸುಮ್ಮನೆ ಕಟ್ಟಿದ ಕತೆ ಅಲ್ಲ. ರಿಟೈರ್ಡ್ ಲೆಫ್ಟಿನೆಂಟ್ ಕರ್ನಲ್ UP ಲಕ್ನೋದಲ್ಲಿ ಆಗಿರ್ತಕ್ಕಂಥ ಸತ್ಯ ಘಟನೆ. ಹಾಗಾದರೆ ಇದನ್ನು ಯಾಕೆ ನಾ ಇಲ್ಲಿ ಪ್ರಸ್ತುತ ಪಡಿಸಿದೆ ಅಂತೇಳಿ, ನಾವೇನು ಅಂದ್ಕೊಂಡಿದ್ದೀವಿ, ನನ್ನ ಮಗ ಶಾಲೆಗೆ ಹೋಗ್ಬೇಕು, ನನ್ನ ಮಗಳು ಶಾಲೆಗೆ ಹೋಗ್ಬೇಕು, ಪ್ರತಿಯೊಂದು ತರಗತಿಯಲ್ಲಿ ಅವಳೇ ಫಸ್ಟ್ ಬರಬೇಕು, ಇಷ್ಟೇ ನಮ್ಮ ಕಾನ್ಸಂಟ್ರೇಷನ್. ಆದರೆ ಅವಳು ಹೇಗಿದ್ದಾಳ, ಅವನು ಹೇಗಿದ್ದಾನ, ಅವನ ಸಂಸ್ಕಾರ ಏನಿದೆ, ಅವನ ಮೌಲ್ಯ ಏನಿದೆ, ಅಥವಾ ಅವನೇನಾದರೂ ಈ ಬಂಧುಗಳಿಗೆ ಅಥವಾ ತನ್ನ ಒಂದು ಬಂಧುತ್ವಕ್ಕೆ ಏನಾದರೂ ಬೆಲೆ ಕೊಡ್ತಾನೋ ಅಥವಾ ಇಲ್ಲವೋ ಅನ್ನುವಂಥದ್ದನ್ನು ನಾವು ಒಂದು ಸಾರಿನಾದರೂ ನೋಡಿಲ್ಲ, ನೋಡುವಷ್ಟು ಪುರುಸೊತ್ತು ಇಲ್ಲ. ಯಾಕೆ ಮಾತು ಹೇಳೋದಕ್ಕಲ್ಲಿ ನನಗೆ ಭಾಳ ನೋವು ಅನಿಸುತ್ತಪ್ಪ ಅಂತಂದ್ರೆ, ನನಗಾಗಿಲ್ಲ ನೀನು ಮಾಡಿ ಈ ಸಾಧನೆ, ಇದನ್ನು ನಾವು ಮಾಡ್ತಕ್ಕಂಥ ಮೊದಲನೇ ತಪ್ಪು. ನನಗಾಗಿಲ್ಲ ನೀನು ಮಾಡಿ ಸಾಧನೆ ಅಂತಂದ್ರೆ, ಹೌದಪ್ಪ ನೀನು IAS IPS ಆಗ್ಬೇಕಂತ ಕಷ್ಟಪಟ್ಟಿದ್ದಿ, ನಿನ್ನ ಮಗಳು IAS IPS ಆಗ್ಬೇಕಂತೇನಿಲ್ಲ ಅಲ್ಲ. ನಾವು ಈ ಥರದ ಒಂದು ಗುಮಾನಿಗಳನ್ನು ಮಕ್ಕಳ ಮೇಲೆ ಬಿತ್ತಾ ಇದ್ದೀವಿ. ಅವನ ಆಶೆ ಏನಿದೆ, ಅವನ ಅಭಿಲಾಷೆ ಏನಿದೆ, ಅವನ ಆಕಾಂಕ್ಷೆಗಳೇನಿದ್ದವು ಅದನ್ನು ನಾವು ಇವತ್ತು ಕಲಿಸ್ತಾ ಇಲ್ಲ. ಈ ಒಂದು ಬಲಿ ಕೊಡುವ ಕೆಲಸಕ್ಕಾಗಿ ಇವತ್ತು ಮಕ್ಕಳನ್ನು ನಾವು ಪ್ರಯೋಗ ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿಯೇ ಅವರಿಗೆ ಪರೀಕ್ಷೆಗಳು ಬಂದು, ಈಗ ನೋಡ್ರಿ ಇದೆ, ಈಗ SSLC ಪರೀಕ್ಷೆಗಳಿದ್ದಾವೆ ಈಗ ಮುಂದಿನ ತಿಂಗಳ. ಯಾವ SSLC ಮಕ್ಕಳು ಇವತ್ತು ಹೊರಗಡೆ ಬಿಡಲಿಕ್ಕೆ ತಂದೆ ತಾಯಿಗಳು ಇಷ್ಟಪಡ್ತಾ ಇಲ್ಲ, ಈ ಸಾಧ್ಯನೇ ಇಲ್ಲ. ಅದು ಯಾಕಂತಂದರೆ, ಈ ವರ್ಷ ಡಿಸ್ಟಿಕ್ಕಿಗೆ ಫಸ್ಟ್ ಬರ್ಬೇಕು ನೀನು, ಇಡೀ ರಾಜ್ಯಕ್ಕೆ ನೀನು ಯಾವುದೋ ಒಂದು ಸೆಕೆಂಡೋ ಥರ್ಡೋ ಸಾಧ್ಯ ಆದರೆ ಫಸ್ಟ್ ಬರ್ಬೇಕು ನೀನು. ಈ ಥರದ ಬೆನ್ನ ಹಿಂದೆ ಬಿದ್ದಿರ್ತಕ್ಕಂಥ ನಾವುಗಳು ದಯವಿಟ್ಟು ಈ ಶಿಕ್ಷಣವನ್ನು ಕೊಡುವುದು ಅಷ್ಟೇ ಅಲ್ಲ, ಸಂಸ್ಕಾರದಲ್ಲಿ ನಾವು ವಂಚಿತರನ್ನಾಗಿ ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಇಂಥ ಪ್ರತಿನಿತ್ಯ ನಮ್ಮಲ್ಲಿ ನಡೀತಾ ಇದ್ದವು. 2 ಮಕ್ಕಳು 3 ಮಕ್ಕಳು ಇದ್ದಂಥವ್ರು 3 ಮಕ್ಕಳು ಹೋಗ್ತಾರೆ, ಆದ್ರೆ ತಂದೆ ತಾಯಿನ ವೃದ್ಧಾಪ್ಯ ವೇತನಕ್ಕೆ ಕಳಿಸಿರ್ತಾರೆ. ಹಿಂದೆ ಕಿರಿಯರು ಬೋಲ್ ಚಂದ ಹೇಳ್ತಿದ್ರು, ಊರು ಮುಂದಿನ ಹೊಲ ಉತ್ತಿದ್ರೆ ಬಿತ್ತಿದ್ರೆ ಬಳದು ಯಾರೋ ಕಡೋದು ಯಾರೋ ಅಂತಿದ್ರಂತ. ಇದನ್ನು ಸುಮ್ಮನೆ ಅಬ್ಸರ್ವ್ ಮಾಡ್ರಿ ಮಾತನ್ನ, ಹಿರಿಯರು ಭಾಳ ಚಂದ ಬಳಸ್ತಾರ. ಊರು ಮುಂದಿನ ಹೊಲ ಉತ್ತಿದ್ರೆ ಬಿತ್ತಿದ್ರೆ ಬಳದನ್ನೋರು ಅದರ ಕಡದನ್ನೋರು ಅದರ ಅಂತ ಹೇಳ್ತಿದ್ರು. ಆದರೆ ಇಲ್ಲಿ ಇರುವ 3 ಮಕ್ಕಳಲ್ಲಿ ಬಳದು ಮತ್ತು ಕರಡನ್ನು ನಾವೇ ಬೆಳೆಸ್ತಾ ಇದ್ವಿ ಅವುಗಳನ್ನು. ಆದ್ರೆ ಅವು ಸರಿ ತಾಳಿಲ್ಲ ತಂಟಿಲ್ಲ ಅಂತ ಹೇಳ್ತಾರೆ ಒಂದು ವರ್ಡ್. ನಮ್ಮ ರೈತಾಪಿ ವರ್ಗದವ್ರು ಭಾಳ ಚಂದ ಬಳಸ್ತಾರೆ ಅದನ್ನ, ತಾಳಿಲ್ಲ ತಂಟಿಲ್ಲ ಅಂತಂದ್ರೆ. ಈ ತಾಳು ಮತ್ತು ತಂಟು ಯಾಕಿಲ್ಲ ಅಂತಂದ್ರೆ, ಸಂಸ್ಕಾರದ ಕೊರತೆ ಇದ್ದದ್ದಕ್ಕಾಗಿ ತಾಳಿಲ್ಲ ತಂಟಿಲ್ಲ ಅನ್ನುವಂಥದ್ದನ್ನು ನಾವಿವತ್ತು ಶಿಕ್ಷಣದಿಂದ ನಮ್ಮ ಮಕ್ಕಳು ವಂಚಿತರಾಗ್ತಾ ಇಲ್ಲ, ಬದಲಾಗಿ ಸಂಸ್ಕಾರದಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಗಮನಿಸಬೇಕು, ಇವತ್ತು ನಮ್ಮ ನಾಗರಿಕ ಬಂಧುಗಳು ನಮ್ಮ ಮಕ್ಕಳಿಗೆ ಕೊಡುವಂಥ ಮೌಲ್ಯಗಳು ಏನಿದ್ದಾವೆ, ಒಂದು ಹಿರಿಯರಿಗೆ ಗೌರವ ಇರಬಹುದು, ಅಥವಾ ಅವರ ಬದುಕಿನ ಒಂದು ಮಮಕಾರ ಇರಬಹುದು. ಎಷ್ಟೋ ಜನ ಹಿಂದಕ್ಕೆ ಹಿರಿಯರು ಪಂಚಾಯತಿ ಮಾಡಿದ್ರೆ ಯಾರು ಮಾತಾಡ್ತಾ ಇದ್ದಿಲ್ಲ. ಆದರೆ ಇವತ್ತು ಹೇಗಾಗಿದೆ ಅಂತಂದ್ರೆ, ಊರೊಳಗೆ ಹಿರಿಯರು ಯಾರು ಪಂಚಾಯತಿ ಮಾಡ್ತಾ ಇಲ್ಲ. ಮೋರ್ ದೆನ್ 90% ಯಾರಾದ್ರೊಬ್ಬರು ಹಿರಿಯರಪ್ಪ ಅಂದ್ರೆ ಅವ್ರಿಗೆ ಗೌರವ ಕೊಡ್ತಿದ್ರು. ಇಲ್ಲ, ಅವ್ರು ಹೇಳಿದ್ದೆ ಸರ್ವಸ್ವ, ಅವ್ರು ಹೇಳಿದ್ದೆ ಒಂದು ವೇದವಾಕ್ಯ ಅಂತೇಳಿ. ಇವತ್ತು ಆ ಒಂದು ಮಾಹಿತಿ ಇಲ್ಲವೇ ಇಲ್ಲ ನಮಗೆ. ಯಾಕಂತಂದ್ರೆ ನಮಗೆಲ್ಲ ಕಾನೂನುಗಳು ಗೊತ್ತದವು, ನಮಗೆಲ್ಲ ಇವತ್ತು ಶಿಕ್ಷಣ ಗೊತ್ತಿದೆ, ನಮಗೆಲ್ಲ ಇವತ್ತು ಪದವಿ ಸನ್ಮಾನ ಪುರಸ್ಕಾರಗಳು ಗೊತ್ತಿದ್ದವು. ಆದರೆ ಸಂಸ್ಕಾರ ಇಲ್ಲದೆ ಕಾರಣಕ್ಕಾಗಿ ಈ ಒಂದು ವೇದಿಕೆಯ ಮೂಲಕ, ಇಂಥ ಒಂದು ಸಾಹಿತ್ಯ ಸಮ್ಮೇಳನದ ಮೂಲಕ ನಮ್ಮ ನಾಗರಿಕ ಬಂಧುಗಳು ನಮ್ಮ ಮಕ್ಕಳನ್ನು ಶಿಕ್ಷಣಕ್ಕಾಗಿ ಬೆನ್ನತ್ತೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ನಾವಿವತ್ತು ಸಂಸ್ಕಾರಕ್ಕಾಗಿ ಬೆನ್ನತ್ತಬೇಕಾಗಿದೆ. ಇವತ್ತು ನಾನು ಮೊನ್ನೆ ಹೊಸಳ್ಳಿಯಲ್ಲಿ ಒಂದು ಗುರುವಂದನ ಕಾರ್ಯಕ್ರಮವನ್ನು ಮಾಡಿದರು. ಅಲ್ಲಿ ಒಬ್ಬ ಉಪನ್ಯಾಸಕರಂತ ಹೇಳಿ ಕರೆಸಿದ್ರು, ಸುಮಾದರಲ್ಲಿ ಸೂರ. ಅಂತಹ ಒಂದು ವಿಶೇಷ ಕಲೆ ಅಥವಾ ಅಂಥ ಒಂದು ವಿಶೇಷ ಆಸಕ್ತಿ ಎಲ್ರಿಗೂ, ಇದನ್ನು ಹೇಳ್ತೀನಿ ಸರ್, ಅಂಥ ಒಂದು ಎಲ್ಲ ವಿಶೇಷವಾದಂಥ ಆಸಕ್ತಿ ಎಲ್ಲ ಮಕ್ಕಳಿಗೂ ಇರೋದಿಲ್ಲ.
ಆ ಕಾರಣಕ್ಕಾಗಿ ದಯವಿಟ್ಟು ನಾವೇನು ಮಾಡಬೇಕಾಗಿದೆ, ನಮ್ಮ ಮಕ್ಕಳನ್ನು ಸರಿಯಾಗಿ ಶಾಲೆಗೆ ಕಳಿಸೋದ್ರ ಜೊತೆಗೆ ಗೌರವವನ್ನು ಕೊಡಬೇಕು. ಇವತ್ತು ಎಷ್ಟೋ ಜನ ಇಲ್ಲಿ ನಮ್ಮ ನಾಗರಿಕ ಬಂಧುಗಳಿದ್ದಾರೆ, ಮಾಸ್ತರ್ ಬಂದು ನೋಡು ಅಂತ ಹೇಳ್ತಾರೆ, ಆಕಿ ಬಂದು ನೋಡು ಅಂತ ಹೇಳ್ತಾರೆ. ದಯಮಾಡಿ ಈ ಒಂದು ವೇದಿಕೆ ಮೂಲಕ ವಿನಂತಿ ಮಾಡ್ತೇನೆ, 2 ಅಕ್ಷರ ಕಲಿಸಿದಾತಮ್ ಗುರು ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದನ್ನ ನೀವು ಯಾವಾಗ ಗೌರವ ಕೊಡೋದಿಲ್ಲ ಶಿಕ್ಷಕರಿಗೆ, ಹಾಗಾಗಿ ಮಕ್ಕಳು ಕೂಡ ಗೌರವ ಕೊಡೋದನ್ನ ಬಿಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರಗಳು. ಮಹಿಳೆ ಬಂದ್ಲು ಅನ್ನೋದಕ್ಕೆ ಸಮಯದ ಅಭಾವ ಅಂದ್ರೋ ಗೊತ್ತಿಲ್ಲ, ಆದರೆ ಇಷ್ಟೊತ್ತು ತನಕ ಮಾತಾಡಿದವ್ರಿಗೆಲ್ಲರಿಗೂ ನಾನು ಟೈಮ್ ಹಚ್ಚೆ ನೋಡೀನಿ. ಆದರೆ ಅವ್ರು ಯಾರಿಗೂ ಹೇಳಲಿಲ್ಲ ಮಹಿಳೆ ಬಂದಾಗ ಮಾತ್ರ ಸಮಯದ ಅಭಾವ, ಅದಕ್ಕೆ ಮುಂದಿನವ್ರು ಭಾಳ ಸಂಕ್ಷಿಪ್ತವಾಗಿ ಮಾತಾಡ್ರಿ ಅಂತ ಹೇಳಿದರು. ಮುಂಜಾನೆ ಹೇಳಿದವರೆಲ್ಲ ಹೇಳಿದರು ತಮ್ಮ ಭಾಷಣದೊಳಗೆ ಮಹಿಳೆ ಸಬಲೆ ಆಗಬೇಕು, ಮನಿ ನೋಡ್ಕೋಬೇಕು, ಆಕಿ ಜವಾಬ್ದಾರಿ ಬಗ್ಗೆ ಹೇಳಿದರು. ಸರಿ, ನಿಮ್ಮೆಲ್ಲ ಮಾತುಗಳನ್ನು ಗೌರವಿಸ್ತಾ ನಾನು 15 ನಿಮಿಷ ಅಂತ ಹೇಳಿರಿ, 1-2 ನಿಮಿಷ ಅತ್ಲಾಗಿತ್ಲಾಗಾದರೂ ಸಹಿತ ನಾನು ಸಹಿತ ವಿನಂತಿ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಕೊಟ್ಟಿರುವಂಥ ವಿಷಯ 3 ದಿನ ಮಾತಾಡಿದರೂ ಸಾಲಂಗಿಲ್ಲ. ಯಾಕಂದರೆ ಕನ್ನಡ ಸಾಹಿತ್ಯ ಮತ್ತು ಮಹಿಳೆ ಅಂತ ಕೊಟ್ಟಿರೋದು ನೀವು. ಮತ್ತು ನನಗೆ ಖುಷಿ ಆಗ್ತದೆ, ಆಗಲೇ ಮೊದಲನೇದಾಗಿ ಈ ಕುಷ್ಟಗಿ ತಾಲೂಕಿನ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಮಾನ್ಯ ET ಅವರಿಗೆ ಅಭಿನಂದಿಸ್ತಾ, ನನಗೆ ಮಹಾರಾಷ್ಟ್ರಕ್ಕೆ ಹೋಗಿದ್ನೇನೋ ಅಂತ ನೆನಪಾಯಿತು. ಯಾಕಂದರೆ ಕರ್ನಾಟಕದಲ್ಲಿ ಇನ್ನೂ ಆ ಥರದ್ದು ಬಂದಿಲ್ಲ ವಾತಾವರಣದಲ್ಲಿ. ಮಹಾರಾಷ್ಟ್ರದಲ್ಲಿ ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮಗಳಾದರೆ, ಸಮ್ಮೇಳನಗಳಾದರೆ, ವಿಚಾರ ಸಂಕಿರಣಗಳಾದರೆ ರಾಜಕಾರಣಿಗಳು ವೇದಿಕೆ ಹತ್ತೋದಿಲ್ಲ, ಮುಂದೆ ಕೂತ್ಕೊಂಡು ಕೇಳಿ ಆಲೋಚನೆಗಳನ್ನು ತಲೆಯಲ್ಲಿ ಇಟ್ಕೊಂಡು ಹೋಗಿ ಅದನ್ನು ಅನುಷ್ಠಾನ ಮಾಡ್ತಾರಲ್ಲ. ನನಗಿವತ್ತು ಖುಷಿ ಆಗೋದು ಅಂದರೆ ನನ್ನ ತಾಲೂಕಿನ ನನ್ನ ತವರು ಮನೆಗೆ ನಾನು ಬಂದ ಈ ವೇದಿಕೆಯಲ್ಲಿ ಇಲ್ಲಿಯ ಶಾಸಕರು ಮುಂಜಾನೆ ಕಾರ್ಯಕ್ರಮ ಆದ ತಕ್ಷಣ ಹೋಗಿದ್ರು ಅಂದರೆ ಮಹಾರಾಷ್ಟ್ರದ ಉದಾಹರಣೆ ಹೇಳಲಿಕ್ಕೆ ಆಗ್ತಿದ್ದಿಲ್ಲ. ಆದರೆ ಇವತ್ತು ಅವರು ಶಾಸಕರಾಗಿ ಇಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಹೊತ್ಕೊಂಡ್ರು ನಮಗ ಅಂದರೆ ಕನ್ನಡ ಸಾಹಿತ್ಯಕ್ಕೆ ಬೆಲೆ ಕೊಡಬೇಕು, ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಶಾಸಕರು ಮತ್ತು ಆ ಲೈನ್ನಲ್ಲಿ ಭಾಳಷ್ಟು ಜನ ದೊಡ್ಡವರು ಕೂತ್ಕೊಂಡಿದ್ದಾರೆ. ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ನಾನು ಶ್ಲಾಘನೀಯ ಮತ್ತು ಅಭಿನಂದನಾರ್ಹ ಅಂತ ಹೇಳ್ತಾ ಇದ್ದೀನಿ. ಮಾನ್ಯ ಶಾಸಕರಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಒಂದು ಭಾಷಣಕ್ಕೆ ಸಂಬಂಧಪಟ್ಟಂಥ ಈ ದೃಷ್ಟಿಕೋನದಿಂದ ಕನ್ನಡ ಸಾಹಿತ್ಯವನ್ನು 3 ಬಗೆಯಲ್ಲಿ ಕಾಣಬಹುದು. ಪ್ರಾಚೀನ ಸಾಹಿತ್ಯ, 2ನೇದ್ದು ವಸಾಹತು ಕಾಲದ ಸಾಹಿತ್ಯ, 3ನೇದ್ದು ಸ್ವತಂತ್ರೋತ್ತರದ ಸಾಹಿತ್ಯ. ಪ್ರಾಚೀನ ಸಾಹಿತ್ಯ ಪ್ರಾರಂಭ ಆಗೋದು ಹಲ್ಮಿಡಿ ಶಾಸನ, ಕವಿರಾಜ ಮಾರ್ಗ. ಆಗಲೇ ಇಲ್ಲಿ ಭಾಳಷ್ಟು ಜನ ಪ್ರಸ್ತಾಪ ಮಾಡಿದ್ದಾರೆ. ಕವಿರಾಜ ಮಾರ್ಗದಿಂದ ಆದರೂ ಆದಿಕವಿ ಪಂಪನನ್ನು ಸಹಿತ ಇಲ್ಲಿ ಉದಾಹರಿಸಿದ್ದಾರೆ. ಪಂಪ ವಿರಚಿತ ಆದಿಪುರಾಣದಿಂದಲೇ ಪ್ರಾರಂಭಿಸಬಹುದು. ಈ ಪ್ರಾಚೀನ ಸಾಹಿತ್ಯ ಒಂದು ವಿಶಿಷ್ಟ ಕಾಲದಲ್ಲೇ ಆರಂಭ ಆಗಿದೆ. ಬಹುಶಃ ಇಲ್ಲೆಲ್ಲ ಕೆಲವರು ಅಧ್ಯಯನ ಮಾಡಿದವ್ರಿಗೆ ಗೊತ್ತಿರ್ತದೆ. ವೈದಿಕ ಧರ್ಮದಿಂದ, ಇದು ಬಹಳ ಸೂಕ್ಷ್ಮವಾದ ವಿಚಾರ ಮತ್ತು ಗಮನಿಸಲೇಬೇಕಾದಂಥದ್ದು, ವೈದಿಕ ಧರ್ಮದಿಂದ ಜೈನ ಧರ್ಮಕ್ಕೆ ಪಲ್ಲಟಗೊಳ್ಳುತ್ತಿರುವ ಸಂದರ್ಭದಲ್ಲಿ ಪ್ರಾಚೀನ ಕಾಲದ ಸಾಹಿತ್ಯ ಹುಟ್ಕೊಂತು. ಮತ್ತು ಇನ್ನು ಪಂಪನ ಬಗ್ಗೆ ಇಲ್ಲೆಲ್ಲರೂ ಮಾತನಾಡಿದ್ದಾರೆ. ಪಂಪ, ರನ್ನ, ಜನ್ನ ಮುಂತಾದ ಕವಿಗಳು ಜೈನ ಧರ್ಮಕ್ಕೆ ವಾಲಿಕೊಂಡಿರುವ ಸಂದರ್ಭದಲ್ಲಿ ಈ ಸಾಹಿತ್ಯ ಪ್ರಾರಂಭ ಆಗಿದೆ. ಹೀಗಾಗಿ ಪ್ರಾಚೀನ ಸಾಹಿತ್ಯದೊಳಗೆ ಧರ್ಮ ಪಲ್ಲಟದ ವಿಷಯಗಳು ಹೆಚ್ಚಾಗಿ ಕಾಣಿಸ್ತದೆ. ಇಲ್ಲಿ ಕುಲದ ವ್ಯಾಖ್ಯಾನ, ಆಗಲೇ ಕುಲದ ಬಗ್ಗೆ ಮಾತಾಡ್ತಾ ಇರುವಾಗ ಇಲ್ಲಿ ಹೇಳಿದರು, ಕುಲದ ವ್ಯಾಖ್ಯಾನ ಕೂಡ ಮರು ವಿಮರ್ಶೆಗೆ ಒಳಪಟ್ಟಿದೆ ಈ ಕಾಲಘಟ್ಟದಲ್ಲಿ. ಇದಕ್ಕೆ ಪಂಪ ಆಗಲೇ ಹೇಳಿದರು ಸಹೋದರರು, ಮಾನವ ಕುಲಂ ತಾನೊಂದೇ ವಲಂ ಅಂತ. ಅಷ್ಟೇ ಅಲ್ಲ, ಇನ್ನೊಂದನ್ನು ಹೇಳಿದರು, ನಾನು ಕೂಡ ಹೇಳ್ತಾ ಇದ್ದೀನಿ. ಈಗ ಅದನ್ನು ಹೇಳುವ ಅನಿವಾರ್ಯ ಅವಶ್ಯಕತೆ ಕೂಡ ಇದೆ. ಕುಲಂ ಕುಲಂ ಅಲ್ತೆ ಛಲಂ ಕುಲಂ ಎಂದು ಸಹಿತ ಮತ್ತೆ ಹೇಳ್ತಾನೆ. ಆದರೆ ಈ ಪ್ರಾಚೀನ ಸಾಹಿತ್ಯದಲ್ಲಿ ಮಹಿಳಾ ಅಸ್ಮಿತೆ,
ಗುರ್ತಿಸ್ಕೊಳ್ಳೇ ಇಲ್ಲ. ಬರೇ ಸಾಹಿತ್ಯದೊಳಗೆ ಪುರುಷರ ಬರ್ದಾರ, ತಮ್ಮದ ತಾವು ಎಲ್ಲ ಹೇಳ್ಕೊಂಡಾರ, ತಾವ ಎಲ್ಲ ಇಡೀ ಸಮಾಜದೊಳಗಿರೋದನ್ನ ತಮ್ಮ ಕಣ್ಣುಗಳು ಮಾತ್ರ ಕಂಡಾವು. ಅದಕ್ಕೆ ಅಂತ ಅಲ್ಲಿ ಮಹಿಳೆಯನ್ನ ಎಲ್ಲೂ ಪರಿಗಣಿಸಿಲ್ಲ. ಇದಕ್ಕೆ ಪಂಪ ಮತ್ತೆ ಮುಂದೆ ಹೇಳ್ತೀನಿ ನಾನು, ಇಲ್ಲಿ ಭಾಳಷ್ಟು ಅವ್ರ ಬಗ್ಗೆ ಹೇಳಿದ್ರು. ಅವರೆಲ್ಲರ ಉತ್ಕೃಷ್ಟವಾದ ಸಾಹಿತ್ಯ ನಾನು ಮೆಚ್ಕೊಂಡಕ್ಕೆ ಓದ್ಯಕ್ಕೆ, ಆದರೆ ಮಹಿಳೆಯ ಅಸ್ಮಿತೆಯ ಬಗ್ಗೆ ಬರೀಲೇ ಇಲ್ಲ. ಮತ್ತು ಅಷ್ಟೇ ಅಲ್ಲ, ಏಕೆಂದರೆ ನನಗನ್ನಿಸ್ತದ ಬಹುಶಃ ಎಲ್ಲ ಧರ್ಮದೊಳಗೂ ಮಹಿಳೆಯ ಗುರುತರ ಸ್ಥಾನ ಅವತ್ತೂ ಇರಲಿಲ್ಲ, ಇವತ್ತು ಎಷ್ಟದನ ಗೊತ್ತಿಲ್ಲ. ಆ ಥರ ಇರೋದ್ರಿಂದ ಮತ್ತೆ ಪಂಪ ಭಾರತದಲ್ಲಿ ಕರ್ಣನಿಗೆ ಎಷ್ಟು ಪ್ರಾಮುಖ್ಯತೆ ಸಿಕ್ಕಿತ್ತೋ ಅಷ್ಟು ದ್ರೌಪದಿಗೆ ಇಲ್ಲೇ ಇಲ್ಲ. ಕರ್ಣನ ಮಾತ್ರ ಇವತ್ತು ಎಲ್ಲರ ಕೇಳಿ ಸಾಹಿತ್ಯದೊಳಗೂ ಆಯಿತು, ಆಡುಭಾಷೆಯಲ್ಲಿಯೂ ಆಯಿತು, ಯಾರಿಗಾರ ಒಂದಷ್ಟು ಏನಾದರೂ ಸಹಾಯ ಮಾಡಿಬಿಟ್ಟಿದ್ರು ಅಂತಂದರೆ ಕರ್ಣನ್ನ ಭಾಳ ಪ್ರಾಮುಖ್ಯತೆ ಅಂತ ತಿಳ್ಕೊತಾರ. ಆದರೆ ದ್ರೌಪದಿಗೆ ಸ್ಥಾನಮಾನವೇ ಇಲ್ಲ. ಇನ್ನೂ ಒಂದು ವಿಷಯ ಗಮನಕ್ಕೆ ಕೊಡ್ತೀನಿ. ಯಾಕಂದರೆ ಆ ಕಾಲಘಟ್ಟದಲ್ಲಿ ಏನಿರ್ತದೋ ಅದ್ರ ಮೇಲೆ ಮಹಿಳೆಯ ಅಸ್ತಿತ್ವ ಅವಲಂಬನೆ ಆಗಿರ್ತದೆ ಅನ್ನೋದಕ್ಕಾಗಿ ಪ್ರಾಚೀನ ಸಾಹಿತ್ಯ ಎಂಥ ಕಾಲಘಟ್ಟದಲ್ಲಿ ಇತ್ತು ಅಂತಂದರೆ ರಾಜಾಶ್ರಯದ ಅಡಿಯಲ್ಲೇ ರಚನೆಯಾದ ಸಾಹಿತ್ಯ ಆಗಿರೋದ್ರಿಂದ ಅಲ್ಲಿ ರಾಜನಿಯವರ ಕಾವ್ಯದ ಮಹಾನಾಯಕ ಆಗಿರ್ತಿದ್ದ. ಅವ್ರು ಬರೆಯೋರಿಗೆ ಬರೇ ಮಹಾನಾಯಕರು ಮಾತ್ರ ಕಣ್ಣಿಗೆ ಕಂಡಾರ, ಮಹಾನಾಯಕಿಯರು ಎಲ್ಲೂ ಕಾಣಲೇ ಇಲ್ಲೇನೋ ಅವರಿಗೆ. ಅದನ್ನು ನಾವು ಮುಂದಿನ ಆಧುನಿಕ ಸಾಹಿತ್ಯದಲ್ಲಿ ನೋಡ್ಬೋದು. ಈ ಕಾರಣದಿಂದಲೂ ಇಲ್ಲಿ ಮಹಿಳಾ ಅಸ್ಮಿತೆಗೆ ಬೆಲೆ ಇಲ್ಲ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಕವಿಗೆ ರಾಜ ಮಾತ್ರ ಮುಖ್ಯ ಆಗಿರ್ತಿದ್ದ. ಅದಕ್ಕೆ ರಾಜನ ಬಗ್ಗೆನೇ ಹೊಗಳಿ ಹೊಗಳಿ ಬರೆಯೋದು. ಇದಕ್ಕೊಂದು ಉದಾಹರಣೆ ಹೇಳಬೇಕಂದ್ರೆ, ಪಂಪ ತನ್ನ ರಾಜನಾದ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಬರಿತಾನ. ಅರ್ಜುನನನ್ನ ಹೊರತುಪಡಿಸಿ ಬೇರೆ ಎಲ್ಲೇ ದ್ರೌಪದಿಯನ್ನು ತಗೋಬೇಕಾಗಿತ್ತು, ದ್ರೌಪದಿಯ ಬಗ್ಗೆ ಬರಿಬೇಕಾಗಿತ್ತು. ಇಲ್ಲಿ ದ್ರೌಪದಿಯನ್ನು ಯಾರಿಗೂ ಹೋಲಿಸಿ ಬರೆಯೋದೇ ಇಲ್ಲ. ಅಲ್ಲಿ ಆಕೆ ಮಹಾನಾಯಕಿನೂ ಅಲ್ಲ, ಅಲ್ಲಿ ಮಹಾನಾಯಕ ಮಾತ್ರ, ತನ್ನ ರಾಜ ಮಾತ್ರ. ಅದಕ್ಕೆ ಅರ್ಜುನನ ಬಗ್ಗೆ ಹೇಳಿದ್ರೆ ಎಲ್ಲೆಲ್ಲಿ ಸಂಚಾರಕ್ಕೆ ಹೋಗ್ಯಾನ ಅರ್ಜುನ, ಅಲ್ಲಲ್ಲಿ ಪಾಪ ಸಂದರ್ಭಕ್ಕನುಗುಣವಾಗಿ ಮದುವೆ ಮಾಡ್ಕೊಂಡ ಮುಂದೆ ಹೋಗ್ಯಾರ. ಇದನ್ನು ಗಮನದಲ್ಲಿಟ್ಕೋಬೇಕು ಸೂಕ್ಷ್ಮವಾಗಿ. ಜನರು ಸಹ ಪಂಪನ ದಾರಿಯನ್ನೇ ತುಳಿದಿದ್ದಾರೆ. ಹೀಗಾಗಿ ಇಲ್ಲಿ ಮಹಿಳೆಯ ಅಸ್ತಿತ್ವವನ್ನು ಕಾಣೋದೇ ಇಲ್ಲ. ಈ ಸಾಹಿತ್ಯವನ್ನು ಓದ್ದವ್ರಿಗೆ ಗೊತ್ತಿರ್ತದೆ ಸೂಕ್ಷ್ಮವಾಗಿ. ರಾಜತ್ವದ ಅಡಿಯಲ್ಲಿ ನಲುಗಿದ ಮಹಿಳೆಯರ ಪ್ರತಿರೂಪಗಳನ್ನೇ ಪ್ರಾಚೀನ ಕಾಲದಲ್ಲಿ ನಾವು ಕಾಣ್ತಾ ಬಂದಿದ್ದೇವೆ. ಹಾಗಾದರೆ ಪ್ರಾಚೀನ ಕವಿಗಳು ಯಾರ್ಯಾರನ್ನ ಕುರಿತು ಬರ್ದಾರ? ಹಂಗಾದ್ರೆ ಮಹಿಳೆಯರನ್ನಂಕೂ ಬರೋದಿಲ್ಲಲ್ಲ. ಹಂಗಾಗಿ ಯಾರನ್ನ ಕುರಿತು ಬರೆದ್ರು ಅಂದರೆ ಖಳನಾಯಕರಿಗೂ ಸಹಿತ ರಿಯಾಯಿತಿಯನ್ನು ತೋರಿಸಿದ್ದಾರೆ. ನಾಗಚಂದ್ರನ ಒಂದು ಉದಾಹರಣೆ ಹೇಳ್ತೀನಿ. ನಾಗಚಂದ್ರ ತನ್ನ ಪಂಪ ರಾಮಾಯಣ ಎಂಬ ಕೃತಿಯಲ್ಲಿ ರಾವಣನನ್ನ ಉದಾರವಾಗಿ ಮನೋಭಾವದಿಂದ ಭಾರಿ ಏನು ಶ್ರೇಷ್ಠ ಅನ್ನುವ ಹಾಗೆ ಪರಿಗಣಿಸಿ ರಾವಣನ್ನ ಬರೆದಿದ್ದಾನೆ. ಅವನನ್ನು ಅಷ್ಟೇ ಅಲ್ಲ, ಗಾಂಭೀರ್ಯತೆಯ ಬಗ್ಗೆ ಬರೆದಿದ್ದಾನೆ, ವಿಶಾಲತೆಯ ಬಗ್ಗೆ ಬರೆದಿದ್ದಾನೆ, ಪರಿಶುದ್ಧತೆ ಅಂತ ಈ ವಿಷಯವಾಗಿ ಕೂಡ ಬರೆದಿದ್ದಾನೆ. ರಾವಣನನ್ನ ಕವಿ ಪರಿಶುದ್ಧತೆಯ ಬಗ್ಗೆ ಹೇಳ್ತಾ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆಮಾನ್ಯ, ಕನ್ನಡವೆನಗಾಯ್ತು ಕಣ್ಣು ಕಿವಿ ಮೂಗು, ಬೆನಗಲ್ ರಾಮರಾಯರ ಒಂದು ಕವಿವಾಣಿಯನ್ನು ನೆನೆಯುತ್ತಾ, ಕಲ್ಯಾಣ ಕರ್ನಾಟಕದ ಭಾಗದ ನಮ್ಮೆಲ್ಲರ ಆಶಾಕಿರಣವಾದ 371 ಕಾಲಂ ಸಮರ್ಪಕವಾಗಿರುವ ಈ ಒಂದು ಕಾಯ್ದೆ ಸಮರ್ಪಕವಾಗಿ ಅನುಷ್ಠಾನವಾಗುತ್ತಿದೆಯೇ ಎಂಬ ವಿಷಯದ ಕುರಿತು ಚಿಂತನೆಗೈಲಿದ್ದಾರೆ ಶ್ರೀ ಮಂಜುನಾಥ್ ಹೊಸಮನಿ, ಡಾಕ್ಟರ್ ಸಹಾಯಕ ಪ್ರಾಧ್ಯಾಪಕರು. ಅವರು ನಮ್ಮೊಂದಿಗೆ ಈ ಒಂದು ವಿಷಯವನ್ನು ಹಂಚಿಕೊಳ್ಳಲಿದ್ದಾರೆ. ಡಾಕ್ಟರ್ ಮಂಜುನಾಥ್ ಹೊಸಮನಿ. ಅಕ್ಷರ ಜಾತ್ರೆಯ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ
ಕನ್ನಡ ಅಭಿಮಾನಿಗಳೇ, ಹೈದರಾಬಾದ್ ಕರ್ನಾಟಕ ಕತೆ ಹೇಗಾಗಿದೆ ಅಂತಂದ್ರೆ ಕೊಟ್ಟಿರುವ ವಿಷಯಗಳಲ್ಲೇನೂ ಕೊನೆ. ಮತ್ತೆ ಈ ನಾನು ಮಾತಾಡುವಾಗ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಇರಲೇಬೇಕು. ಯಾಕೆ ಅಂತಂದ್ರೆ 50% ಮಾತ್ರ 371Jಯ ಅವಕಾಶಗಳು ಜಾರಿಯಾಗಿದೆ. ಇನ್ನು 50% ಅವಕಾಶಗಳು ಇನ್ನು ಜಾರಿಯಾಗಿಲ್ಲ. ಅದಕ್ಕೆ ಪ್ರಮುಖ ಕಾರಣ ರಾಜಕೀಯ ಇಚ್ಛಾಶಕ್ತಿ ಮತ್ತು ಜನರಲ್ಲಿರುವಂಥ ಅಜಾಗೃತಿ ಅಥವಾ ಅರಿವು ಅನ್ನುವಂಥದ್ದನ್ನು ಈ ದಿನ ನಾವೆಲ್ಲರೂ ಚಿಂತನೆ ಮಾಡುವಂಥ ಸಮಯ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. 300J ಕಲಂ ಸಮರ್ಪಕ ಅನುಷ್ಠಾನದ ಚಿಂತನೆ ಅಂತೇಳಿ ಜನರಿಗೆ ತಮ್ಮ ಹಕ್ಕು ಮತ್ತು ಹೊಣೆಗಾರಿಕೆ ಅರಿವು ಇಲ್ಲದೆ ಹೋದರೆ, ಜನರಿಗೆ ತಮ್ಮ ಹಕ್ಕು ಹೊಣೆಗಾರಿಕೆ ಅರಿವು ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವಕ್ಕೆ ನಕಲಿ ಮಾಲು ಅನ್ನುವಂಥ ಮಾತನ್ನ ಗೋಪಾಲ್ ಕೃಷ್ಣ ಅಡಿಗೆ ಅವರ ಮಾತನ್ನ ನೆನೆಯುತ್ತಾ, ಹೈದರಾಬಾದ್ ಕರ್ನಾಟಕ ಅನ್ನುವಂಥದ್ದು 1724ರಿಂದ 1948ರವರೆಗೂ ಆಡಳಿತ ನಡೆಸಿದಂಥ ಪ್ರದೇಶವನ್ನು ನಾವು ಹೈದರಾಬಾದ್ ಕರ್ನಾಟಕ ಅಂತೇಳಿ ಕರಿತೀವಿ. ಈ ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೇಗಾಗಿದೆ ಅಂತಂದರೆ, ಶಿಕ್ಷಣದಲ್ಲಿ ಹಿಂದುಳಿದ ಪ್ರದೇಶ ಯಾವುದು ಅಂತಂದರೆ ಅದು ಹೈದರಾಬಾದ್ ಕರ್ನಾಟಕ. ಅನಕ್ಷರತೆ ಹೆಚ್ಚಿರುವಂಥ ಪ್ರದೇಶ ಯಾವುದು ಅಂತಂದರೆ ಅದು ಹೈದರಾಬಾದ್ ಕರ್ನಾಟಕ ಪ್ರದೇಶ. SLC ಫಲಿತಾಂಶದಲ್ಲಿ ಕೊನೆಯ ಸ್ಥಾನ ಪಡೆಯುವಂಥ ಪ್ರದೇಶ ಯಾವುದು ಅಂತಂದರೆ ಅದು ಹೈದರಾಬಾದ್ ಕರ್ನಾಟಕ ಪ್ರದೇಶ. ಉದ್ಯೋಗ ಇಲ್ಲದಂಥ ಯುವ ಪೀಳಿಗೆ ಇರುವಂಥ ಪ್ರದೇಶ ಯಾವುದಂತಂದರೆ ಅದು ಹೈದರಾಬಾದ್ ಕರ್ನಾಟಕ ಪ್ರದೇಶ. ಈ ರೀತಿ ಪ್ರದೇಶ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗುವಂಥ ಸಮಯ. ಒಂದು ಪರಿಸರ ಕಾರಣ. ಪರಿಸರ ಕಾರಣ ಅಂದರೆ ಈಗಾಗಲೇ ಗೊತ್ತಾಗಿದೆ ನಿಮಗೆ, ಬಿಸಿಲು ಅಧಿಕ, ಇನ್ನು ಮುಂದೆ ಮಳೆ ಕಡಿಮೆ, ಅರಣ್ಯ ಅಂತ ಹುಡುಕಿದ್ರು ಸಿಗದೇ ಇರುವಂಥ ಪರಿಸರವು ಕೂಡ ನಮಗೆ ಕಾರಣ ಆಗಿದೆ. ಮತ್ತೊಂದು ಮಾನವ ನಿರ್ಮಿತ ಕಾರಣ ಅಂತೇಳಿ, ಇದನ್ನು ನಮ್ಮನ್ನು ಆಡಳಿತ ನಡೆಸಿದಂಥ ಹೈದರಾಬಾದ್ ನಿಜಾಮ ಆಗಿನ ಕಾಲದಲ್ಲಿ ಏಷ್ಯಾ ಖಂಡದಲ್ಲಿ ಅತ್ಯಂತ ಶ್ರೀಮಂತ, ನೆನಪಿರಲಿ ನಿಮಗೆ, ಅತ್ಯಂತ ಶ್ರೀಮಂತ. ಆದರೆ ಅವನ ಆಡಳಿತಕ್ಕೆ ಒಳಪಟ್ಟಂಥ ನಾವುಗಳು ಜಗತ್ತಿನ ಅತಿ ಬಡವರು ನಾವು ನೋಡ್ರಿ. ಆದರೆ ನಮ್ಮ ಪಕ್ಕದ ಸಂಸ್ಥಾನ ಆಗಿರುವಂಥ ಮೈಸೂರು ಸಂಸ್ಥಾನ ಹೇಗೆ ಅಂತಂದರೆ, ಆಡಳಿತ ನಡೆಸುವಂಥ ಮೈಸೂರು ಸಂಸ್ಥಾನ ಬಡತನ, ಆದರೆ ಅಲ್ಲಿರುವಂಥ ಜನರು ಶ್ರೀಮಂತರು. ಯಾಕೆ ಹೀಗೆ ಅಂತಂದರೆ, ನಮ್ಮನ್ನು ಆಡಳಿತ ನಡೆಸಿದಂಥ ನಿಜಾಮರ ಆಡಳಿತವೇ ನಾವು ಹಿಂದುಳಿಯೋದಕ್ಕೆ ಕಾರಣ ಅನ್ನುವಂಥದ್ದನ್ನು ಮನದಟ್ಟ ಮಾಡಿಕೊಳ್ಬೇಕು. ಅದರ ಜೊತೆಗೆ ನಮಗೆ 371J ಅನ್ನುವಂಥದ್ದು ಸ್ವಾತಂತ್ರ್ಯದ ನಂತರ ಬರಬೇಕಿತ್ತು, ಆದರೆ ಸಿಗಲಿಲ್ಲ. ಅದಕ್ಕೆ ಕಾರಣ ಏನಂತಂದರೆ, ಎಲ್ಲ ಗಂಗಾಧರ ಕುಷ್ಟಗಿ ಅವರು ಈ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ಇದ್ದವರು. 1948 ಏನು ಭಾರತಕ್ಕೆ 1947 ಸ್ವಾತಂತ್ರ್ಯ ಸಿಕ್ಕಿದ ನಂತರ 48 ಸೆಪ್ಟೆಂಬರ್ 17ಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಸ್ವಾತಂತ್ರ್ಯ ತೆಗೆದುಕೊಳ್ಳುವುದರಲ್ಲಿ ಲೇಟು. ಪ್ರತಿಯೊಂದು ಹಿಂದುಳಿದ ಪ್ರದೇಶ ಹೈದರಾಬಾದ್ ಕರ್ನಾಟಕ. ಸಂವಿಧಾನ ಜಾರಿಗೆ ಬರುವ ಪೂರ್ವದಲ್ಲಿ ಸುಮಾರು 11 ಅಧಿವೇಶನಗಳು ನಡೆಯುವ ಸಂದರ್ಭದಲ್ಲಿ ಒಂದು ದಿನ ಯಾವ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕನ್ನುವಂಥ ಚರ್ಚೆ ನಡೆದಿತ್ತು. ಆದರೆ ಆ ಚರ್ಚೆ ನಡೆದ ದಿನದಲ್ಲಿ ಅಲ್ಲಿರುವಂಥ 299 ಜನ ಸದಸ್ಯರು ಕೆಲ ಜನ ಹೇಳಿದರು, ಮೈಸೂರು ಸಂಸ್ಥಾನ ಅತ್ಯಂತ ಶ್ರೀಮಂತ ಸಂಸ್ಥಾನ, ಹಿಂದುಳಿದಿರುವ ಹೈದರಾಬಾದ್ ಸಂಸ್ಥಾನವನ್ನ ಅಭಿವೃದ್ಧಿ ಪಡಿಸುತ್ತು, ಹಾಗಾಗಿ ವಿಶೇಷ ಸ್ಥಾನ ಬೇಕಾಗಿಲ್ಲ ಅಂತೇಳಿ. ಒಂದು ವೇಳೆ ನಾವೇ ಅವತ್ತು ಎಚ್ಚೆತ್ತುಕೊಂಡಿದ್ರೆ ಸಂವಿಧಾನ ಜಾರಿಯಾದ ದಿನವೇ ನಮಗೆ ವಿಶೇಷ ಸ್ಥಾನಮಾನ ಸಿಗುತ್ತಿತ್ತು. ಆದರೆ ಸಿಗಲಿಲ್ಲ. ಕಾರಣ ಆಗಿರುವಂಥ ರಾಜಕೀಯ ಇಚ್ಛಾಸಕ್ತಿ ಮತ್ತು ನಾವು ಜನಜಾಗೃತಿ ಇಲ್ಲದೆ ಇರುವಂಥದ್ದು. ನೋಡ್ರಿ, 1950ರಲ್ಲಿ ಸಿಗಬೇಕಾಗಿರುವಂಥದ್ದು ಸಿಗಲಿಲ್ಲ. ಆದರೆ ಯಾಕೆ ಕೊಡಬೇಕು ಈ ಭಾಗಕ್ಕೆ ಅಂತಂದ್ರೆ, ಮುಲ್ಕಿ ಕಾನೂನು ಅನ್ನುವಂಥದ್ದನ್ನ 1919ರಲ್ಲಿ ಹೈದರಾಬಾದ್ ನಿಜಾಮ ಕೊಟ್ಟಿದ್ದ. ಅವನ ಆಡಳಿತದಲ್ಲಿ 3 ಪ್ರದೇಶಗಳು, ಒಂದು ಮರಾಠವಾಡ, ಮತ್ತೊಂದು ತೆಲಂಗಾಣ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕ. ನೋಡ್ರಿ,
1957 ಸಂದರ್ಭದಲ್ಲಿ ಸಂವಿಧಾನಾತ್ಮಕವಾಗಿ ಮರಾಠವಾಡಕ್ಕೆ ತೆಲಂಗಾಣಕ್ಕೆ ವಿಶೇಷ ಸ್ಥಾನಮಾನ ಸಿಗಿತಿ, ನಮಗೆ ಸಿಗಲಿಲ್ಲ. ಕಾರಣ ಅದೇ ಇಚ್ಛಾಶಕ್ತಿಯ ಕೊರತೆ. ಸುಮಾರು ನಾವು ಎಲ್ಲಿವರೆಗೂ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ 1954ರಲ್ಲಿ ಸತ್ಯ ಶೋಧನೆ ಸಮಿತಿ ಅಂತೇಳಿ ಮಾಡಿದರು. ಎಂ ಶೇಷಾದ್ರಿಯವರ ಅಧ್ಯಕ್ಷತೆಯಲ್ಲಿ ಅವರು ಕೂಡ ಹೇಳಿದರು 8% ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಶಿಕ್ಷಣ ಇದೆ, ಉದ್ಯೋಗ ಇಲ್ಲ, ಅವರಿಗೆ ವಿಶೇಷ ಮೀಸಲಾತಿ ಕೊಡ್ಬೇಕಂತೇಳಿ. ಅವಾಗೂ ಕೊಡಲಿಲ್ಲ. 1980ರಲ್ಲಿ ಎಂ ಧರ್ಮಸಿಂಗ್ ಕಮಿಟಿ ಅಂತೇಳಿ ರಚನೆ ಮಾಡಿದರು. ಅವರು ಕೂಡ ಹೇಳಿದರು ಈ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಬೇಕು, 350 ಕೋಟಿಯನ್ನು ಕೊಡ್ರಿ, ಈ ಪ್ರದೇಶ ಅಭಿವೃದ್ಧಿ ಆಗುತ್ತೋ, ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡ್ರಿ ಅಂತ ಹೇಳಿದರು. ರಚನೆ ಮಾಡಿದರು. ರಸ್ತೆ ನಿರ್ಮಾಣಕ್ಕೋಸ್ಕರ ಖರ್ಚು ಮಾಡಿದರು, ಕಟ್ಟಡಕ್ಕೋಸ್ಕರ ಖರ್ಚು ಮಾಡಿದರು, ಮಾನವನ ಅಭಿವೃದ್ಧಿಗೋಸ್ಕರ, ಶಿಕ್ಷಣಕ್ಕೋಸ್ಕರ, ಉದ್ಯೋಗ ಕೊಡೋದಕ್ಕೋಸ್ಕರ ಆ ದಿನ ಈ ಪ್ರದೇಶ ಅಭಿವೃದ್ಧಿ ಆಗಲಿಲ್ಲ. 1998ರಲ್ಲಿ ಆ ಕಾಲಘಟ್ಟದಲ್ಲಿ ವೈಜನಾಥ್ ಪಾಟೀಲ್ ಅನ್ನುವಂಥವರು ತಮ್ಮ ಸಚಿವ ಸ್ಥಾನ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಸ ಮಾಗೆ ಗಾಹೆ ತವ ಜಯ ಗಾತಾ ಜನಗಣ ಮಂಗಲದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ बोलो भारत माता की बोलो भारत माता की ವಂದೇ. ಧನ್ಯವಾದಗಳು. ಸಭೆಯನ್ನು ಮುಂದುವರಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಡ್ತೀವಿ. ಈ ಸಂಕೀರ್ಣ ಗೋಷ್ಠಿಯ ನಾಗರಿಕರು 10 ಗಂಟೆಗೆ ಇಲ್ಲೇ ಮುಖ್ಯ ವೇದಿಕೆ ಬಂದು ಸೇರ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈಗ ಈ ಒಂದು ಸಂಕೀರ್ಣ ಗೋಷ್ಠಿಯ ಅಧ್ಯಕ್ಷೀಯ ನುಡಿ ಡಾಕ್ಟರ್ SV ಡಾಣಿ ಪ್ರಾಚಾರ್ಯರಿಂದ. ಶ್ರೀ ಗಂಗಾಧರ್ ಕುಷ್ಟಗಿ ಅವರೇ, ಡಾಕ್ಟರ್ ಜೀವನ್ ಸಾಬ್ ಬೆನ್ನಾಡ್ರವರೇ, ಶ್ರೀ ಶರಣಪ್ಪ ತೆಮ್ನಾಡ್ರವರೇ, ಶ್ರೀಮತಿ ಸಾವಿತ್ರಿ ಮುಜುಮ್ದಾರ್ ಅವರೇ ಹಾಗೂ ಶ್ರೀ ಮಂಜುನಾಥ್ ವಸ್ಮನಿ ಪ್ರಾಧ್ಯಾಪಕರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಕನ್ನಡ ಸಾಹಿತ್ಯದ ಮನಸ್ಸುಗಳೇ ಮತ್ತು ಈ ಊರಿನ ಗಣ್ಯರೇ, ನಾಗರಿಕರೇ, ಹಿರಿಯರೇ ಮತ್ತು ಯಾವತ್ತು ನಮ್ಮ ಪ್ರೀತಿ ಪಾತ್ರ ಸನ್ಮಾನ್ಯ ಶಾಸಕರಾದಂಥ ದೊಡ್ಡನಗೌಡ ಪಾಟೀಲ್ರವರೇ, ಜನಪ್ರತಿನಿಧಿಗಳೇ, ಊರಿನ ಹಿರಿಯರೇ, ಗಣ್ಯರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಸರ್ವರಿಗೆ ವಂದಿಸ್ತಾ ನನ್ನೆರಡು ಮಾತುಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಈ ಸಂಕೀರ್ಣ ಗೋಷ್ಠಿಯಲ್ಲಿ ಹಲವಾರು ವಿಚಾರಗಳನ್ನು ಇಲ್ಲಿ ಹಿರಿಯರು ಪ್ರಸ್ತಾಪ ಮಾಡಿದರು. ಅದರಲ್ಲಿ ಬಹುಮುಖ್ಯವಾಗಿ ಒಣ ಬೇಸಾಯ ಮತ್ತು ನೀರಾವರಿ ಯೋಜನೆಯನ್ನು ಕುರಿತು ಈ ಹೋರಾಟ ಆರಂಭವಾಗಿದ್ದು ಗಂಗಾಧರ್ ಕುಷ್ಟಗಿ ಮತ್ತು ಅವರ ಸಂಗಡಿಗರಿಂದ. ಹಾಗಾಗಿ ಅವರು ಸೂಕ್ತವಾದಂಥ ಮಾತುಗಳನ್ನು ಇಲ್ಲಿ ಹೇಳಿದ್ದಾರೆ. ಈ ನೀರಾವರಿ ಯೋಜನೆ ಇವತ್ತು ನೆನೆಗುದಿಗೆ ಬಿದ್ದಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದನ್ನು ಕೃಷ್ಣಾ ಬಿ ಸ್ಕೀಮ್ ಯೋಜನೆ ಅದು ಮೂಲ ಆಶಯ ಜಾರಿಗೊಳ್ಳಬೇಕು. ಬಹುಪಾಲು ಒಣ ಬೇಸಾಯ ಭೂ ಪ್ರದೇಶ ಅದು ನೀರಾವರಿಗೆ ಒಳಗಾಗುತ್ತೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಜನರಿಗೆ, ಜನಪ್ರತಿನಿಧಿಗಳಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮನಸ್ಸು ಮಾಡಬೇಕಷ್ಟೇ. ಇದೊಂದು ಜನಾಂದೋಲನವಾಗಿ ರೂಪ ತಳೆದ್ರೆ ನಮ್ಮ ಕುಷ್ಟಗಿ ತಾಲೂಕು ಸಂಪೂರ್ಣವಾಗಿ ನೀರಾವರಿಗೆ ಒಳಪಡಬಲ್ಲದು. ಈಗಾಗಲೇ ನಮ್ಮ ತಾಲೂಕಿನ 60ರಿಂದ 70 ಕೆರೆಗಳಿಗೆ ನೀರನ್ನು ಅವರು ಕಾಣಿಸಿದ್ದಾರೆ. ಇನ್ನು ಇದನ್ನು ವ್ಯವಸಾಯಕ್ಕೆ ಬೇಕಾದಂಥ ಇಚ್ಛಾಶಕ್ತಿಯನ್ನು ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ಜನರು, ಕೃಷಿಕರು, ರೈತರು ಸರ್ವರು ಹೋರಾಟವನ್ನು ಮಾಡಿದರೆ ಇದೊಂದು ಜನಾಂದೋಲನವಾಗಿ ರೂಪಿತಗೊಂಡ್ರೆ ಇದು ಸಾಧ್ಯ ಎನ್ನುವಂಥ ಮಾತನ್ನು ಶ್ರೀಯುತರು ಇಲ್ಲಿ ಸಾಬೀತುಪಡಿಸಿದರು. ಅದಕ್ಕೆ ನನ್ನ ಒಂದು ಒಮ್ಮತ ಕೂಡ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಇನ್ನು ಉಳಿದಂತೆ ಜೀವನ್ ಸಾಬ್ ಬಿನ್ನಾಡ್ರವರು ಮತ್ತು ನಮಗೆ ಶರಣಪ್ಪ ತೆಮ್ನಾಡ್ರವರು ಮತ್ತು ಮೇಡಮ್ರವರು ಸಾಹಿತ್ಯದ ಬಗ್ಗೆ ಬಹಳಷ್ಟು ಅಮೋಘವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಕುಷ್ಟಗಿ ಇದು ಕಲೆ, ಸಾಹಿತ್ಯ, ಸಂಗೀತ ಇದು ಶ್ರೀಮಂತವಾಗಿದೆ, ಸಮೃದ್ಧವಾಗಿದೆ. ಇದನ್ನು ಮತ್ತಷ್ಟು ಉಳಿಸೋಣ, ಬೆಳೆಸೋಣ ಎನ್ನುವಂಥ ಮಾತುಗಳನ್ನು ಹೇಳ್ತಾ ನನಗೆ ಕೊನೆಗೆ ಮುಖ್ಯವಾಗಿರ್ತಕ್ಕಂಥದ್ದು 371J ಈ ವಿಚಾರವಾಗಿಯೇ ಹೆಚ್ಚು ಒತ್ತು ಕೊಟ್ಟು ನನ್ನ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಇತ್ತೀಚೆಗೆ ನಮಗೆ ಇವತ್ತು 371J ಈ ಪ್ರಮಾಣ ಪತ್ರ ಕೊಡುವಲ್ಲಿ ವಿಳಂಬವಾಗುತ್ತೆ.
ಅದನ್ನು ತಪ್ಪಿಸೋದಕ್ಕಾಗಿಯೇ ನಮ್ಮ ಎ ಸಿ ಅವರು, ನಮ್ಮ ಕೊಪ್ಪಳ ಜಿಲ್ಲೆಯ ಎ ಸಿ ಅವರು, ಮಾಲ್ಗೀತಿಯವರು ಒಂದು ಯೋಜನೆಯನ್ನು ತಂದಿದ್ದಾರೆ. PUC ಹಂತದಲ್ಲಿ, ಫಸ್ಟ್ PUC ಹಂತದಲ್ಲೇ ಆ ಪ್ರಮಾಣ ಪತ್ರವನ್ನು ಕಾಲೇಜಿನಿಂದನೇ ನೇರವಾಗಿ ಕಂದಾಯ ಇಲಾಖೆಯ ಮೂಲಕ ಅದನ್ನು ನಾವು ಸಮರ್ಪಕವಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸಿದರೆ ವಿದ್ಯಾಭ್ಯಾಸಕ್ಕೆ ಅದು ಅನುಕೂಲವಾಗಬಲ್ಲದು. ಆ ಒಂದು ಕಾರ್ಯ ನಮ್ಮ ತಾಲೂಕಿನಲ್ಲಿ ಅದು ತೀವ್ರವಾಗಿ ಕಾರ್ಯರೂಪಕ್ಕೆ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಅಷ್ಟೇ ಅಲ್ಲ, ಇವತ್ತು ಈ ಕಾರ್ಯಕ್ರಮ ನೆರವೇರೋದಕ್ಕೆ ನಮ್ಮ ಇವತ್ತಿರುವಂಥ ಶಾಸಕರು, ಸನ್ಮಾನ್ಯ ಶ್ರೀ ದೊಡ್ಡಗೌಡ ಪಾಟೀಲ್ರು, ಮಾಜಿ ಶಾಸಕರು, ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು ಈ ಒಂದು ಅದ್ಧೂರಿಯಾದಂಥ ಸಮ್ಮೇಳನವನ್ನು ಈ ಗ್ರಾಮದಲ್ಲಿ ಏರ್ಪಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಂಡು ಒಂದು ಅತ್ಯಮೂಲ್ಯವಾದಂಥ ಮಾಹಿತಿಯನ್ನು ಎಲ್ಲ ಅತಿಥಿ ಮಿತ್ರರು, ಎಲ್ಲ ಉಪನ್ಯಾಸಕ ಮಿತ್ರರು ಇಲ್ಲಿ ಸಾದರಪಡಿಸಿದ್ದಾರೆ. ಅದನ್ನು ನಿಮ್ಮ ಮನಕ್ಕೆ ತೆಗೆದುಕೊಂಡು ಇದು ನಿಮ್ಮೂರಿನ, ನಿಮ್ಮ ತಾಲೂಕಿನ ಸಮಸ್ಯೆ ಅಂತೇಳಿ ಭಾವಿಸಿ ಆ ಒಂದು ವಿಚಾರವನ್ನು ಮಂಥನ ಮಾಡಿ ಮುಂದಿನ ದಿನಮಾನಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರಲಿ ಅಂತಂದೇಳಿ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ನಾನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು 2 ಮಾತುಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಹನೀಯರಿಗೆ, ಗಣ್ಯರಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಮಾನ್ಯ ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ, ಈ ಊರಿನ ಹಿರಿಯರಿಗೆ, ಎಲ್ಲ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ನಮ್ಮ ಪೆಂಡಾಲ್ ಗೆಳೆಯರು ದಯಮಾಡಿ ಲೈಟ್ ಹಾಕಬೇಕು. ಸ್ಟೇಜ್ ಲೈಟ್ ಹಾಕಬೇಕು ನೋಡಿ, ಸ್ಟೇಜ್ ಲೈಟ್ ಹಾಕಬೇಕು. ಸಂಕೀರ್ಣ ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಉಪನ್ಯಾಸಕರ ಒಂದು ಸೇವೆಯನ್ನು ಸ್ಮರಿಸಿಕೊಂಡು ಅವರಿಗೆ ಅಭಿನಂದನೆಗಳನ್ನು, ಜೊತೆಗೆ ವಿವಿಧ ಯೋಜನೆಗಳನ್ನು ಅನುಷ್ಠಾನ ಆಗಬೇಕಾದರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಅವಶ್ಯಕತೆ ಇದೆ ಎನ್ನುವಂಥ ಒಂದು ತಮ್ಮ ಆಶಯ ನುಡಿಯದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಶ್ರೀ SV ಡಾನಿ ಪ್ರಾಚಾರ್ಯರಿಗೆ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಈಗ ಈ ಒಂದು ಸಂಕೀರ್ಣ ಗೋಷ್ಠಿಯ ಕೊನೆಯ ಘಟ್ಟ ಒಂದು ಓಕೆ. ನಮ್ಮ ನಬಿ ಸಾಬ್ರು ಸಮಯದ ಅಭಾವದ ಮೇರೆಗೆ ಎಸ್ ಓಕೆ, ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ದೊಡ್ಡಗೌಡ ಪಾಟೀಲ್ ಸಾಹೇಬರು ಒಂದು ಮಾಹಿತಿ ಕೊಟ್ಟರು. ಸಮಯ ಬಹಳ ಆಗಿದೆ, 2 ಗೋಷ್ಠಿಗಳನ್ನ ಕ್ಲಬ್ ಮಾಡಿ ಸೇರಿಸ್ಕೊಂಡು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ಕವಿಗೋಷ್ಠಿ ಜೊತೆಗೆ ಸಾಧಕರಿಗೆ ಓಕೆ, ಈಗ ಕವಿಗೋಷ್ಠಿಗೆ ಮೊದಲು ನನ್ನ ಗೆಳೆಯರನ್ನು ಕರೆದು ಬಿಡ್ತೀನಿ ವೇದಿಕೆ ಮೇಲೆ. ನನಗೊಂದು ಆಮಂತ್ರಣ ಕೊಡಿ ಸರ್. ವೇದಿಕೆ ನಿಮ್ಮ ಹೆಸರಿದೆ ಏನು ಸರ್? ಇದ್ರೆ ಐತ್ರೆ. ಹಾಂ, ಈಗ ಸಾಧಕರಿಗೆ ಸನ್ಮಾನ, ಸ್ಟೇಜ್ ಲೈಟ್ ಹಾಕ್ಬೇಕು ನೋಡ್ರಿ, ಸ್ಟೇಜ್ ಲೈಟ್ ಹಾಕಬೇಕು ಪ್ಲೀಸ್. ಹಾಂ, ತೋಡ್ರಿ ಹೇಳ್ರಿ ಗುರು. ಆತ್ಮೀಯರೇ, ಇನ್ನೂ ಅನೇಕ ಕಾರ್ಯಕ್ರಮಗಳು ಇರುವುದರಿಂದ ಮಾನ್ಯ ಶಾಸಕರ ದಯವಿಟ್ಟು ವೇದಿಕೆಗೆ ಆಗಮಿಸಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರುವುದರಿಂದ ಸಮಾಜದಲ್ಲಿ 13 ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ವಿವಿಧ ಕ್ಷೇತ್ರಗಳಲ್ಲಿ ಇರುವಂತಹ ಮಹನೀಯರಿಗೆ ಈ ವೇದಿಕೆ ಮೂಲಕ ಸನ್ಮಾನ ನೆರವೇರಲಿದೆ. ಈ ಸನ್ಮಾನ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ನೆರವೇರಿಸಿಕೊಡಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಸನ್ಮಾನಿತರಲ್ಲಿ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಸನ್ಮಾನ್ಯ ಶ್ರೀ K. ಹುಸೇನ್ ಸಾಬ್, ಡಾಕ್ಟರ್ ಶಿವರುದ್ರಪ್ಪ S. ಗುಳೇದಗುಡ್ಡ, ಶಿವಪುತ್ರಪ್ಪ S. ಗುಳೇದಗುಡ್ಡ, ಪ್ರಾಧ್ಯಾಪಕರು, ಕೃಷಿ ಅರ್ಥಶಾಸ್ತ್ರ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಶ್ರೀ K. ಇಮಾಮ್ ಸಾಬ್, ಬಯಲಾಟ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಶ್ರೀ ಶಿವಲಿಂಗಪ್ಪ ಮಲ್ಲಪ್ಪ ಪೂಜಾರ್, ಶಿಕ್ಷಣ ಕ್ಷೇತ್ರ. ಡಾಕ್ಟರ್ ಚಂದ್ರಕಲಾ S. ನರಹಟ್ಟಿ, ವೈದ್ಯಕೀಯ ಕ್ಷೇತ್ರ. ಶ್ರೀ ಶ್ರೀಧರ್ ಶೇಖರಪ್ಪ ಕುರೆ, ಇಸ್ರೋ ವಿಜ್ಞಾನಿಗಳು. ಶ್ರೀ ಮೆಹಬೂಬ್ ಹಾವಾಡಿಗ, ಸಮಾಜ ಸೇವೆ. ಶ್ರೀ ತಿಪ್ಪಣ್ಣ ಪಾಲ್ಕರ್, ಅಂತಾರಾಷ್ಟ್ರೀಯ ಕ್ರೀಡೆ. ಶ್ರೀ ಮಂಜುನಾಥ್ ಚೌಡ್ಕಿ, ಅಂತಾರಾಷ್ಟ್ರೀಯ ಕ್ರೀಡೆ. ಶ್ರೀ ಮೊಹಮ್ಮದ್ ಇರ್ಫಾನ್ ಟೇಲರ್, ಅಂತಾರಾಷ್ಟ್ರೀಯ ಜಂಪ್ ರೋಪ್. ಶ್ರೀ
ವಿರಾಜ್ ಗುಡುಕೋಟೆ ಅಂತಾರಾಷ್ಟ್ರೀಯ ಕ್ರೀಡೆ ಶ್ರೀ ರಮೇಶ್ ಗುಮ್ಗೇರ ಆಡಳಿತ. ಹೀಗೆ ಈ ಎಲ್ಲ ಸಾಧಕರು ವೇದಿಕೆಗೆ ಆಗಮಿಸಿ ಮಾನ್ಯ ಶಾಸಕರಿಂದ ಸನ್ಮಾನಿಸಲು ವಿನಂತಿಸಿಕೊಳ್ತಾ ಇದ್ದೀನಿ. ಸನ್ಮಾನಿತರು ಶ್ರೀ ಕೆ ಹುಸೇನ್ ಸಾಬ್ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಮುಖಂಡರು, ಹಾಗೆಯೇ ಸ್ಥಳೀಯ ಮುಖಂಡರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹೂಲಗೇರಿಯ ಯುವ ಮುಖಂಡರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶಶಿಕಾಂತ್ ಗೌಡ ಪಾಟೀಲ್, ವಿರೂಪಾಕ್ಷ ಗೌಡ ಪಾಟೀಲ್ ಹಾಗೂ ಮುತ್ತಣ್ಣ ಕರಡಿಯವರು ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು ದಯವಿಟ್ಟು, ಸುರೇಶ್ ಗೌಡರು ದಯವಿಟ್ಟು ವೇದಿಕೆಗೆ ಬಂದು ಮಹನೀಯರನ್ನು ದಯವಿಟ್ಟು, ಬಸವರಾಜ್ ಹಳ್ಳೂರು ಸಾಹೇಬರು, ಮಲ್ಲಣ್ಣ ಪಲ್ಲೇದ ಸರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನಿತರನ್ನು ಸನ್ಮಾನಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಕೆ ಹುಸೇನ್ ಸಾಬ್ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ದಯವಿಟ್ಟು ಮಾನ್ಯ ಶಾಸಕರು ದೊಡ್ಡನಗೌಡ ಪಾಟೀಲ್ ಸಾಹೇಬರು ಶ್ರೀಯುತರನ್ನು ಸನ್ಮಾನಿಸಲು ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಸುರೇಶ್ ಕುಂಟನಗೌಡ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಲು ವಿನಂತಿಸಿಕೊಳ್ತಾ ಇದ್ದೇವೆ. ಬಸವರಾಜ್ ಹಳ್ಳೂರು ಸರ್ ಅವರು, ಮಲ್ಲಣ್ಣ ಪಲ್ಲೆ ಸರ್ ಅವರು ವೇದಿಕೆಗೆ ಬಂದು ಅವರಿಗೆ ಗೌರವ ಸಮರ್ಪಣೆಯನ್ನು ನೀಡಲು ವಿನಂತಿಸಿಕೊಳ್ತಾ ಇದ್ದೇವೆ. ಎರಡನೇದಾಗಿ ಶಿವರುದ್ರಪ್ಪ ಎಸ್ ಗುಳೇದಗುಡ್ಡ, ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ದಯವಿಟ್ಟು ಪೆಂಡಾಲ್ ವ್ಯವಸ್ಥಾಪಕರು ದಯವಿಟ್ಟು ವೇದಿಕೆಗೆ ಬೆಳಕಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲು ವಿನಂತಿಸಿಕೊಳ್ತಾ ಇದ್ದೇವೆ. ಪೆಂಡಾಲ್ ವ್ಯವಸ್ಥಾಪಕರು ದಯವಿಟ್ಟು ಬೆಳಕಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲು ವಿನಂತಿಸಿಕೊಳ್ತಾ ಇದ್ದೇವೆ. ಕೆ ಇಮಾಮ್ ಸಾಬ್ ಬೈಲಾಟ್ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಶ್ರೀ ಕೆ ಇಮಾಮ್ ಸಾಬ್ ಬೈಲಾಟ್ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ವೇದಿಕೆಗೆ ಆಗಮಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀ ಶಿವಲಿಂಗಪ್ಪ ಮಲ್ಲಪ್ಪ ಹೂಗಾರ್, ಶಿಕ್ಷಣ ಕ್ಷೇತ್ರದಲ್ಲಿ ಅಭೂತಪೂರ್ವ ಸೇವೆಯನ್ನು ಸಲ್ಲಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಶಿವಲಿಂಗಪ್ಪ ಮಲ್ಲಪ್ಪ ಪೂಜಾರ್ ದಯವಿಟ್ಟು ವೇದಿಕೆಗೆ ಬಂದು ಮಾನ್ಯ ಶಾಸಕರಿಂದ ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಡಾಕ್ಟರ್ ಚಂದ್ರಕಲಾ ಎಸ್ ನರಹಟ್ಟಿ, ಡಾಕ್ಟರ್ ಚಂದ್ರಕಲಾ ಎಸ್ ನರಹಟ್ಟಿ ವೈದ್ಯಕೀಯ ಕ್ಷೇತ್ರ, ಶ್ರೀ ಶ್ರೀಧರ್ ಶೇಖರಪ್ಪ ಕುರಿ, ಇಸ್ರೋ ವಿಜ್ಞಾನಿಗಳು. ಯಾರು? ಶೇಖರಪ್ಪ ಕುರಿಯವರ ತಂದೆಯವರು ಬಂದಿದ್ದಾರೆ. ದಯವಿಟ್ಟು ಶ್ರೀಯುತರು ಶ್ರೀಧರ್ ಕುರಿಯವರ ತಂದೆಯವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶೇಖರಪ್ಪ ಕುರಿಯವರು ಆಗಮಿಸಿದ್ದಾರೆ. ಶ್ರೀ ಶೇಖರಪ್ಪ ಕುರಿಯವರು ಸನ್ಮಾನವನ್ನು ಸ್ವೀಕರಿಸಲು ವಿನಂತಿ. ಮೆಹಬೂಬ್ ಹಾವಾಡಿಗ ಸಮಾಜ ಸೇವೆಯಲ್ಲಿ ಗುರುತಿಸಿ ಅವರನ್ನು ಈ ವೇದಿಕೆ ಮೂಲಕ ಸನ್ಮಾನಿಸಲಾಗುವುದು. ದಯವಿಟ್ಟು ಮೆಹಬೂಬ್ ಹಾವಾಡಿಗ ಅವರು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಲು. ಮೌಲಾ ಸಾಬ್, ಕ್ಷಮೆ ಇರಲಿ, ಮೌಲಾ ಸಾಬ್ ಹಾವಾಡಿಗ ಅವರು ಈ ವೇದಿಕೆ ಮೂಲಕ ಸನ್ಮಾನಗೊಳ್ಳಲಿದ್ದಾರೆ. ಮೌಲಾ ಸಾಬ್ ಹಾವಾಡಿಗ ಇವರನ್ನು ಮಾನ್ಯ ಶಾಸಕರು ಹಾಗೂ ವಂಟಳ್ಳಿ ಸರ್ ಅವರು, ಊರಿನ ಹಿರಿಯರು ದಯವಿಟ್ಟು ಸನ್ಮಾನಿಸಲು ವಿನಂತಿಸಿಕೊಳ್ಳಲಾಗಿದೆ. ಕ್ರೀಡೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಕರಾಗಿರುವಂಥ ತಿಪ್ಪಣ್ಣ ಪಾಲ್ಕಾರ್ ಅವರು ಆಸ್ಟ್ರೇಲಿಯಾದಲ್ಲಿ ನಡೆಯುವಂತಹ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತಹ ಸದಾವಕಾಶವನ್ನು ಪಡೆದಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ
ದೈಹಿಕ ಶಿಕ್ಷಕರಾಗಿರುವಂತಹ, ಶಿಕ್ಷಣ ಪ್ರೇಮಿಯಾಗಿರುವಂತಹ, ಶಿಸ್ತಿನ ಸಿಪಾಯಿ ಆಗಿರುವಂತಹ ತಿಪ್ಪಣ್ಣ ಪಾಲ್ಕಾರ್ ಅವರಿಗೆ ಅಂತಾರಾಷ್ಟ್ರೀಯ ಕ್ರೀಡೆ ಈ ವಿಭಾಗದಿಂದ ಸನ್ಮಾನಿಸಲಾಗುವುದು. ದಯವಿಟ್ಟು ತಿಪ್ಪಣ್ಣ ಪಾಲ್ಕಾರ್ ದೈಹಿಕ ಶಿಕ್ಷಕರು ಮಾನ್ಯ ಶಾಸಕರಿಂದ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಲು ವಿನಂತಿ. ಮಂಜುನಾಥ್ ಚೌಡ್ಕಿ ಇವರು ಕೂಡ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥವರು. ದಯವಿಟ್ಟು ಮಂಜುನಾಥ್ ಚೌಡ್ಕಿಯವರು ವೇದಿಕೆಗೆ ಬಂದು ಮಾನ್ಯ ಶಾಸಕರಿಂದ ಮತ್ತು ಗ್ರಾಮಸ್ಥರಿಂದ ವೇದಿಕೆ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಇರ್ಫಾನ್ ಟೇಲರ್ ಅಂತಾರಾಷ್ಟ್ರೀಯ ಜಂಪ್ ರೋಪ್ ವಿಭಾಗದಲ್ಲಿ ಅವರ ಸೇವೆಯನ್ನು ಗುರುತಿಸಿ ಮೊಹಮ್ಮದ್ ಇರ್ಫಾನ್ ಟೇಲರ್ ಅವರನ್ನು ಸನ್ಮಾನಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ವಿರಾಜ್ ಗುಡಕೋಟೆ ಅಂತಾರಾಷ್ಟ್ರೀಯ ಕ್ರೀಡೆ ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ರಮೇಶ್ ಗುಮ್ಗೇರ ಆಡಳಿತ ವಿಭಾಗದಿಂದ ಸನ್ಮಾನಿಸಲಾಗುವುದು. ದಯವಿಟ್ಟು ಅವರು ಕೂಡ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಇರ್ಫಾನ್ ಟೇಲರ್, ವಿರಾಜ್ ಗುಡಕೋಟೆ, ರಮೇಶ್ ಇನ್ನ ಹೋಬಳಿ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಗುಳೇದಗುಡ್ಡ ಅವರು ವೇದಿಕೆಗೆ ಬಂದು ಸ್ಮರಣ ಸಂಚಿಕೆಯನ್ನು ಸನ್ಮಾನಗೊಳ್ಳಲು ವಿನಂತಿಸಿಕೊಳ್ತಾ ಇದ್ದೇನೆ. ಮಂಜುನಾಥ್ ಗುಳೇಗುಡ್ಡ, ಹೋಬಳಿ ರವೀಂದ್ರ ಶಾ ಕಾಟ್ವಾ ಹನುಮನಾಳ್ ವಿಭಾಗದ ಅಧ್ಯಕ್ಷರು ಹಾಗೂ ನಿಂಗಪ್ಪ ಸಜ್ಜನ್ ದೋಟಿಹಾಳ್ ವಿಭಾಗದ ಅಧ್ಯಕ್ಷರು, ಶಿವಾನಂದ್ ಹಿರೇಮಣ್ಣಾಪುರದ ಅಧ್ಯಕ್ಷರು ಹಾಗೂ ಹೋಬಳಿ ಮಟ್ಟದ ತಾವರಿಗೇರದ ರವೀಂದ್ರ ಬಳಿಗಾರ್ ಇವರು ಕೂಡ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಲು ವಿನಂತಿ. ಕವಿಗಳ ಹೆಸರುಗಳನ್ನು ಹೇಳುತ್ತೇನೆ. ದಯವಿಟ್ಟು ಇರುವಂತಹ ಎಲ್ಲ ಗೌರವ ಉಪಸ್ಥಿತಿಯನ್ನು ಶರಣೇಗೌಡ ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೊಪ್ಪಳ ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಕವಿಗೋಷ್ಠಿ ಕಾರ್ಯಕ್ರಮದ ದಯವಿಟ್ಟು ಅಲ್ಲೇ ಇಲ್ಲೇ ನಿಂತಿರತಕ್ಕಂತಹ ನಮ್ಮ ಗ್ರಾಮದ ಎಲ್ಲ ಹಿರಿಯರಲ್ಲಿ ವಿನಂತಿಸಿ ಮಾಡ್ಕೊಳ್ತಾ ಇದ್ದೇವೆ. ಸಾಕಷ್ಟು ಕುರ್ಚಿಗಳು ಖಾಲಿದೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಲು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಒಂದು ಗೀತೆ ಬೊಳ್ಳೊಳ್ಳೆವ್ವ ಬೊಳ್ಳೊಳ್ಳಿ, ನೀವೆಲ್ಲರೂ ಕೇಳಿದ್ದೀರಿ. ಬಹುಶಃ ಆ ಬೊಳ್ಳೊಳ್ಳೆವ್ವ ಬೊಳ್ಳೊಳ್ಳಿ ಸುಮಾರು 4 ಗಂಟೆ ಸಮಯ ಆಗಿರುವುದರಿಂದ ಬೇಗನೆ ಕವಿಗೋಷ್ಠಿಯನ್ನು ನಡೆಸಲಾಗುವುದು. ಅದರ ಜೊತೆಗೆ ಬಹಿರಂಗ ಅಧಿವೇಶನವನ್ನು ಅಧಿವೇಶನದಲ್ಲಿ ಸನ್ಮಾನ್ಯ ತೆರವುಗೊಳಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ಕವಿಗೋಷ್ಠಿಯ ಬೊಳ್ಳೊಳ್ಳೆವ್ವ ಬೊಳ್ಳೊಳ್ಳಿ ದುಡ್ಡಿಗೆ ಸೇರು ಬೊಳ್ಳೊಳ್ಳಿ, ಬೊಳ್ಳೊಳ್ಳೆವ್ವ ಬೊಳ್ಳೊಳ್ಳಿ ದುಡ್ಡಿಗೆ ಸೇರು ಬೊಳ್ಳೊಳ್ಳಿ, ಒಂದ ಹಡಿತವು ಬೊಳ್ಳೊಳ್ಳಿ ಒದ್ದಾಡೋಯ್ತು ಬೊಳ್ಳೊಳ್ಳಿ, ಒಂದ ಹಡಿತವು ಬೊಳ್ಳೊಳ್ಳಿ ಒದ್ದಾಡೋಯ್ತು ಬೊಳ್ಳೊಳ್ಳಿ, ಎರಡ ಹಡಿತವು ಬೊಳ್ಳೊಳ್ಳಿ ಎಗರಾಡೋಯ್ತು ಬೊಳ್ಳೊಳ್ಳಿ, ಎರಡ ಹಡಿತವು ಬೊಳ್ಳೊಳ್ಳಿ ಎಗರಾಡೋಯ್ತು ಬೊಳ್ಳೊಳ್ಳಿ, ಬೊಳ್ಳೊಳ್ಳೆವ್ವ ಬೊಳ್ಳೊಳ್ಳಿ ದುಡ್ಡಿಗೆ ಸೇರು ಬೊಳ್ಳೊಳ್ಳಿ. ಈ ಹಾಡನ್ನು
ಅತ್ಯಂತ ಇಡೀ ಕರ್ನಾಟಕದ ಜನಮಾನಸದಲ್ಲಿ ಬಿಂಬಿಸಿ ಸೊ ಕುಷ್ಟಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕುಷ್ಟಗಿ ತಾಲೂಕು 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಗೌರವ ಅಧ್ಯಕ್ಷ ಸ್ವಾಗತ ಸಮಿತಿಯ ಸಂಸದರು, ಮಾನ್ಯ ಗೌರವಾನ್ವಿತ ಸಂಸದರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಶ್ರೀಯುತ ದೊಡ್ಡಗೌಡ ಪಾಟೀಲ್ ಸಾಹೇಬರು ಹಾಗೂ ಇನ್ನುಳಿದ ಎಲ್ಲ ಈ ಒಂದು ಕನ್ನಡ ಸಾಹಿತ್ಯ ಸಮಿತಿಯ ಪದಾಧಿಕಾರಿಗಳಿಗೂ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ. ಈ ಒಂದು 13ನೇ ಕನ್ನಡ ತಾಲೂಕಾ ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಮಹನೀಯರಿಗೂ ಈ ಸಂದರ್ಭದಲ್ಲಿ ಆಹ್ವಾನ ನೀಡಿ ಅವರಿಗೆ ಸನ್ಮಾನ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ಸಹ ಮೂಲತಃ ಹನುಮಸಾಗರದ ಗ್ರಾಮದಲ್ಲಿ ಹುಟ್ಟಿದ್ದೀನಿ. ನಮಗೆ ಗುರುಗಳ ಸಹಾಯದಿಂದ ನಾವು ಈ ಹಂತಕ್ಕೆ ಬಂದಿದ್ದೀನಿ. ಅವರಿಗೂ ಸಹ ಎಲ್ಲ ನಮ್ಮ ಕಲಿಸಿದ ಗುರುಗಳಿಗೂ ಸಹ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷ ಸಹ ಕ್ಷೇತ್ರದಲ್ಲಿ ಮಹನೀಯ ಗಣನೀಯವಾಗಿ ಸೇವೆ ಸಲ್ಲಿಸಿ ಗುರುತಿಸಿ ಮಾಡ್ತಕ್ಕಂಥ ಕೆಲಸ ತಾವು ಭಾಳ ಮೆಚ್ಚುಗೆಯ ಒಂದು ಕೆಲಸ. ಹೀಗಾಗಿ ಕಳೆದ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ನಮಗೆ ಆಹ್ವಾನ ನೀಡಿದ್ರಿ. ಬರ್ಲಿಕ್ಕೆ ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕೆ ಆಗಲಿಲ್ಲ. ಅವರಿಗೆ ನಾವು ತಮ್ಮ ಎಲ್ಲರ ಪರ ನಮಗೆ ತಮ್ಮಲ್ಲಿ ವಿಷಾದನೆ ನಾನು ತಿಳಿಸ್ತಾ ಇದ್ದೀನಿ. ಹೀಗಾಗಿ ನಾವು ಮೂಲತಃ ಹನುಮಸಾಗರ ಗ್ರಾಮದಲ್ಲಿ ಹುಟ್ಟಿದ್ದೀನಿ. ನಮಗೆ ಕಲಿಸಿದ ಗುರುಗಳು ಲಕ್ಷ್ಮಣಾಚಾರ್ಯರು, ಅಬ್ದುಲ್ ವಂಟೇಳಿ ಸರು. ಅವ್ರಿಗೆ ಎಂದೂ ನಾವು ಮರಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅತಿ ನಾವು ಬಡ ಕುಟುಂಬದಲ್ಲಿ ಹುಟ್ಟಿ ಈ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಗುರುಗಳ ಒಂದು ಆಶೀರ್ವಾದ. ಯಾಕಂದರೆ ಗುರುಗಳ ಒಂದು ಮಾರ್ಗದರ್ಶನ ಆಶೀರ್ವಾದ ಇಲ್ಲದೆ ಈ ಹಂತಕ್ಕೆ ತಮ್ಮೆಲ್ಲರ ಮುಂದೆ ನಾನು ಇಲ್ಲಿ ಬಂದು ನಿಂತು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ನಾವು ಇನ್ನೂ ನಮಗೆ ಗುರುಗಳನ್ನ ನೆನಪು ಮಾಡ್ಬೇಕಂದ್ರೆ ಎನ್ ಪಿ ಕುಲಕರ್ಣಿ ಸರ್ ಇವತ್ತು ನಮ್ಮ ಮುಂದೆ ಇಲ್ಲ. ಅವರು NP ಕುಲಕರ್ಣಿ ಸರ್ ನೆನಪು ಮಾಡಿಕೊಂಡು ನಾವು ಇಲ್ಲಿ ನಿಲ್ಬೇಕಾಗ್ತದೆ. ಯಾಕಂದರೆ ನಮಗೆ BSc ಅಗ್ರಿ ಓದಬೇಕಾದ್ರೆ ಅಪ್ಲಿಕೇಶನ್ ತರಿಸಿ ತುಂಬಿ ಅವರೇ ಸ್ವತಃ ಹಾಕಿದರು. ಹೀಗಾಗಿ ಅಂಥ ಒಂದು ಮಹನೀಯರನ್ನು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಇಲ್ಲಿ ಆಹ್ವಾನ ನೀಡಿ ನನಗೆ ಸನ್ಮಾನ ನೀಡಿದ್ರಿ. ಹೀಗಾಗಿ ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಆಗ್ತದ, ಬಟ್ ಟೈಮ್ ಇಲ್ಲ, ವೇಳೆ ಅಭಾವದ ಕಾರಣ ನನಗೆ ಇಲ್ಲಿ ಗೌಡ ಪಾಟೀಲ್, ಮುತ್ತಣ್ಣ ಕರಡಿ ಸನ್ಮಾನ್ಯರು ವೇದಿಕೆಗೆ ಬಂದು, ದಯವಿಟ್ಟು ವೇದಿಕೆಗೆ ಬಂದು ಎಲ್ಲರೂ ಮಾನ್ಯ ಶಾಸಕರಿಂದ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಲು ವಿನಂತಿಸಿಕೊಳ್ತಾ ಇದ್ದೇವೆ. ಸಂಘಟಕರು ದಯವಿಟ್ಟು ಎಲ್ಲರನ್ನ ಒಟ್ಟಿಗೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಹಿಂದ್ಗಡೆ ನಿಂತುಬಿಟ್ರೆ ಶಾಲು ಹಾರ ಸ್ಮರಣಿಕೆಗಳನ್ನು ದಯವಿಟ್ಟು ನೆನಪಿನ ಕಾಣಿಕೆಗಳನ್ನು ಬೇಗನೆ ವ್ಯವಸ್ಥೆ ಮಾಡಿಕೊಡಲು ವಿನಂತಿಸಿಕೊಳ್ತಾ ಇದ್ದೇವೆ. ಸಾಮೂಹಿಕವಾಗಿ ಎಲ್ಲ ಈ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಕಾರಣೀಭೂತರಾಗಿರುವಂತಹ ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರಾದಿಯಾಗಿ ಯುವ ಮಿತ್ರರು ಹಾಗೂ ಎಲ್ಲ ಬಂಧುಗಳು, ಊರಿನ ಹಿರಿಯರು ಈ ಸಾಹಿತ್ಯ ಸಮ್ಮೇಳನದ ಪರವಾಗಿ ಸನ್ಮಾನಿಸಲಾಗ್ತದೆ. ಸಮ್ಮೇಳನದ ಯಶಸ್ವಿಗೆ ಕಾರಣೀಕರ್ತರಾಗಿರುವಂತಹ ಆನಂದ್ PDO, ವೆಂಕನಗೌಡ, ಬಸವರಾಜ, ಶಂಕರ, ಸುರೇಶ, ರವಿಚಂದ್ರ, ಶಂಕರಗೌಡ, ಗುರುಪಾದ, ಸಿಂಧೂರ, ಮೆಹಬೂಬ್ ಸಾಬ್, ಶಾಮೀದ್ ಸಾಬ್, ರವಿ ಚೌಹಾಣ್, ರವಿ, ಸಿದ್ದಪ್ಪ, ಮುತ್ತಣ್ಣ, ಮಹಾಂತೇಶ್, ಸುರೇಶ್ ಚಳಿಗೇರಿ, ರುದ್ರಪ್ಪ ಮಡಿಕೇಶ್ವರ, ಮುತ್ತಣ್ಣ ಯಲ್ಲಾಶಿ, ಶಂಕರ್ ಹೊರಪೇಟೆ, ಮಹೇಶ್ ಗಾಣಿಗೇರ್, ಇವರಲ್ಲದೇನೆ ಯುವ ಮಿತ್ರರಾಗಿರುವಂತಹ ಸನ್ಮಾನ್ಯ ಶ್ರೀ ಶಶಿಕಾಂತ್ ಗೌಡ D ಪಾಟೀಲ್, ಶೇಖರ್ ಹೊರಪೇಟೆ, ಸುರೇಶ್ ಎಲ್ ಕುಂಟಗೌಡರು, ಪ್ರಕಾಶ್ ರಾಠೋಡ್, ವಿರೂಪಾಕ್ಷಗೌಡ ಪಾಟೀಲ್, ಮುತ್ತಣ್ಣ ಕರಡಿ ಮಹನೀಯರು ಈ ವೇದಿಕೆ ಮೂಲಕ ಸನ್ಮಾನವನ್ನು ಸ್ವೀಕರಿಸಿಕೊಡಲು ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಈ ಸ್ಥಳಾವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಶ್ರೀಕಾಂತ್ ಗೌಡ ಪಾಟೀಲ್ರು ಕೂಡ ಈ ವೇದಿಕೆ ಮೂಲಕ ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತೀವಿ. ಸನ್ಮಾನ್ಯ ಶಾಸಕರು
ಸರ್ವರನ್ನ ಸನ್ಮಾನಿಸಿ ಗೌರವಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಪಂಚಾಯಿತಿಯ ಎಲ್ಲ ಸಿಬ್ಬಂದಿಯವರು ಕೂಡ ಈ ವೇದಿಕೆ ಮೂಲಕ ಸನ್ಮಾನಿಸಲಾಗುತ್ತದೆ. ದಯವಿಟ್ಟು ಪಂಚಾಯಿತಿಯ ಸರ್ವ ಸಿಬ್ಬಂದಿಯವರು ವೇದಿಕೆ ಮೂಲಕ ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾರೆ. ಲಂಕೇಶ್, ಗ್ರಾಮ ಪಂಚಾಯಿತಿಯ ಸದಸ್ಯರಾದಿಯಾಗಿ ಸಿಬ್ಬಂದಿ ವರ್ಗದವರು ಹಗಲಿರುಳು ತಮ್ಮ ಸೇವೆಯನ್ನು ಸಲ್ಲಿಸಿ ಆನಂದ್ ಎಲಿಗಾರ್ PDO ಸಾಹೇಬರು ಕೂಡ ವೇದಿಕೆಗೆ ಆಗಮಿಸಲ್ವಂತೆ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವರಿವರೆನ್ನದೆ ತಮ್ಮ ತನುಮನ ಧನವನ್ನು ಅರ್ಪಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರುವಂತಹ ಸರ್ವ ಸದಸ್ಯರನ್ನು ನಬಿ ಸಾಬ್ ಬೇವಿನಗಿಡ ದಯವಿಟ್ಟು ಹಸನ್ ಸಾಬ್ ಮುಲ್ಲಾ ದಯವಿಟ್ಟು ವೇದಿಕೆಗೆ ಬರಲು ವಿನಂತಿಸಿಕೊಳ್ತಾ ಇದ್ದೇವೆ. ಇವರು ಕೂಡ ಈ ವೇದಿಕೆ ಮೂಲಕ ಸನ್ಮಾನ. PDO ಆನಂದ್ ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಲು ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಚಂದ್ರಗೌಡರ್, ರಾಮಣ್ಣ ಗೌಂಡಿ, ಚಂದ್ರಗೌಡರ್, ಪ್ರಭು ಮಾಲ್ಗೆತ್ತಿ. ದಯವಿಟ್ಟು ಫೋಟೋ ಸೆಷನ್, ದಯವಿಟ್ಟು ಎಲ್ಲ ಹಿರಿಯರು ವೇದಿಕೆಯ ಕಲಾವಿದರು ದಯವಿಟ್ಟು ಎಲ್ಲ ಸರ್ವ ಸದಸ್ಯರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಇದ್ದಾರೆ. ದಯವಿಟ್ಟು ಹನುಮಂತಪ್ಪ ಗೊರಬಾಳ್ ಉಪಾಧ್ಯಕ್ಷರು ವೇದಿಕೆಗೆ ಬಂದು ಮಾನ್ಯ ಶಾಸಕರಿಂದ ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಸಂಘಟಕರು ಶಾಲು ಮತ್ತು ಸ್ಮರಣ ಸಂಚಿಕೆಯನ್ನು ಕೊಡಲು ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಮಾನ್ಯ ಶಾಸಕರು ಹನುಮಂತಪ್ಪ ಗೊರಬಾಳ್ ಅವರನ್ನು ಸನ್ಮಾನಿಸಲು ವಿನಂತಿ. ಅಲ್ಲೇ ನಿಲ್ರಿ. ಶಶಿಕಾಂತ್ ಗೌಡ ಪಾಟೀಲ್ ಅವರು ಸನ್ಮಾನಿಸಲು ವಿನಂತಿ. ಈ ವೇದಿಕೆಯ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ನನಗೆ ಹಾಕು. ಈ ಒಂದು ಕಾರ್ಯಕ್ರಮಕ್ಕೆ ಹಗಲಿರುಳು ಶ್ರಮಿಸಿರುವಂತಹ ನಮ್ಮ ಗ್ರಾಮದ ಎಲ್ಲ ಶಿಕ್ಷಕ ಬಂಧುಗಳು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ಮನೋಹರ್ ದೈಹಿಕ ಶಿಕ್ಷಕರು, ರಾಜೇಶ್ ಸಾಬ್ ಹುಣಗುಂದ್, ವಿರೂಪಾಕ್ಷಗೌಡ ಹಾಲ್ಬಾವಿ, ದಯವಿಟ್ಟು ವಿರೂಪಾಕ್ಷಗೌಡ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರು ವೇದಿಕೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ವಿರೂಪಾಕ್ಷಗೌಡ ಸರ್, ರಾಜೇಶ್ ಸಾಬ್ ಹುಣಗುಂದ್ ಸರ್ ಅವರು ವೇದಿಕೆಗೆ ಬಂದು ಮನೋಹರ್ ಶಿರೂರ್ ದಯವಿಟ್ಟು ಮನೋಹರ್ ಶಿರೂರ್ ಅವರು ಕೂಡ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಆನಂದ್ PDO ಅವರು ಇಲ್ಲೇ ಇದ್ದಾರೆ. ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ಟಿಪ್ಪು ಸುಲ್ತಾನ್ ಕೇಲಿ ದೈಹಿಕ ಶಿಕ್ಷಕರು ಇನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇವೆ.
ಮುತ್ತಣ್ಣ ಪವಾರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಕುಣಿತದ ಬಂಧುಗಳು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ಸುಮಾರು 1 ರಿಂದ 1.5 ಕಿಲೋಮೀಟರ್ ಮರಗಾಲ ಕುಣಿತದೊಂದಿಗೆ ಅವರಿವರೆನದ ನಮ್ಮ ಸಾಹಿತ್ಯ ಸಮ್ಮೇಳನದ ಲೋಕದಲ್ಲಿ ತಮ್ಮ ಚಾಪನ್ನ ಮೂಡಿಸಿರುವಂತಹ ಕವಿಮಿತ್ರರಾಗಿರುವಂತಹ ಬಂಡಾಯ ಕವಿಗಳಾಗಿರುವಂತಹ ಪತ್ರಕರ್ತ ಮಿತ್ರರನ್ನು ಕೂಡ ಈ ವೇದಿಕೆ ಮೂಲಕ ಸನ್ಮಾನಿಸಲಾಗುವುದು. ದಯವಿಟ್ಟು ಪತ್ರಕರ್ತರಾಗಿರುವಂತಹ ರವೀಂದ್ರ ಬಾಕ್ಳೆ, ಪರಶಿವಮೂರ್ತಿ ಶೆಟ್ಗಿ, ಶ್ರೀನಿವಾಸ್ ಜಹಾಗೀರ್ದಾರ್, ವಸಂತ್ ಸಿಂಧನೂರ್, ಶಿವರಾಜ್ ಬಂಡಿಹಾಳ್, ಅಲ್ತಾಫ್ ಕಲಾಲ್ ಬಂಡಿ, ಭೀಮಸೇನ್ ರಾವ್ ಕುಲಕರ್ಣಿ, ದಯವಿಟ್ಟು ಈ ಪತ್ರಕರ್ತ ಮಿತ್ರರು ದಯವಿಟ್ಟು ವೇದಿಕೆಗೆ ಹನುಮಂತ ಬೆಳಗಲ್, ಮಲ್ಲಪ್ಪ ರಾಟೆ ಕಬ್ಬರಿಗೆ ಹಾಗೂ ಶಂಕರ್ DMC ಇವರು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಲು ವಿನಂತಿ. ಶಂಕರ್ DMC ಇವರನ್ನು ಶಂಕರ್ DMC, ಮಲ್ಲಪ್ಪ ರಾಟೆ, ಹನುಮಂತಪ್ಪ ಬೆಳಗಲ್ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರಿಗೆ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪರವಾಗಿ, ಪುಲಿಗಿರಿಯ ಪರವಾಗಿ ತುಂಬು ಹೃದಯದ ಕುದುರೆ ಕುಣಿತದಲ್ಲಿ ಪಾಲ್ಗೊಂಡು ಈ ಒಂದು ಮೆರವಣಿಗೆಗೆ ಮೆರಗನ್ನು ತಂದಿರತಕ್ಕಂತಹ ಅಭಿಷೇಕ್ ತಳವಾರ್, ರಾಜೇಶ್ ಸಾಬ್ ಇಲಕಲ್, ಖಾದಿರ್ ಸಾಬ್ ಹಾಗೂ ರಿಯಾಜ್ ಈ 4 ಮಹನೀಯರು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ಅಲ್ಲಿ ಅಧ್ಯಕ್ಷ ದಯವಿಟ್ಟು ಕವಿಗೋಷ್ಠಿಯ ಅಧ್ಯಕ್ಷರಾಗಿರುವಂತಹ ಶರಣಪ್ಪ ವಡಿಗೇರಿ ಶವ ಎಂದೇ ಪಾಟೀಲ್, ಶರಣು ಎಂ ಗುಡದೂರ್, ದೊಡ್ಡ ಬಸವ ಚೌಡಿಕಿ, ಜಗದೀಶ್ ಇಲ್ಲಿ ನಡೆದಿರತಕ್ಕಂತಹ ಸರ್ವಾಧ್ಯಕ್ಷರು ಹಾಗೂ ಸ್ವಾಗತ ಸಮಿತಿಯ ಅಧ್ಯಕ್ಷರಿಗೆ ನಮಸ್ಕರಿಸುತ್ತಾ ಹಾಗೂ ಅದೇ ರೀತಿ ಕವಿಗೋಷ್ಠಿಯ ಅಧ್ಯಕ್ಷರು ಹಾಗೂ ಎಲ್ಲ ಕವಿಗಳಿಗೂ ನಮಸ್ಕರಿಸಿಕೊಳ್ಳುತ್ತಾ ಇಂದಿನ ಸಮ್ಮೇಳನದ ಒಂದು ನಿರ್ಣಯ ಮಂಡನೆಯನ್ನು ನಾನು ಇವಾಗ ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ಅನುಮೋದಿಸಬೇಕೆಂದು ವಿನಂತಿಸುತ್ತಾ, ಕುಷ್ಟಗಿ ತಾಲೂಕಿನಲ್ಲಿ ನಡೆದಿರುವ ನೀರಾವರಿ ಯೋಜನೆಗಳು ಹಾಗೂ ರೈಲು ಯೋಜನೆಗಳು ಮತ್ತು 371 ಜೆ ಕಲಂನ್ನು ಸಮರ್ಪಕವಾಗಿ ಅನುಷ್ಠಾನಗೊಳ್ಳಬೇಕು. ಅದೇ ರೀತಿಯಾಗಿ ದೋಟಿಹಾಳ ಹೋಬಳಿ ಘಟಕವನ್ನು ನಿರ್ಮಾಣ ಮಾಡಬೇಕು ಎಂಬುದು ಈ ಒಂದು ಸಮ್ಮೇಳನದ ನಿರ್ಣಯ ಮಂಡನೆಯಾಗಿದೆ. ಧನ್ಯವಾದಗಳು. ಎಲ್ಲ ಕನ್ನಡಾಭಿಮಾನಿಗಳು ಚಪ್ಪಾಳೆ ತಟ್ಟುವ ಮೂಲಕ ಈ ನಿರ್ಣಯ ಮಂಡನೆಯನ್ನು ಅನುಮೋದಿಸಬೇಕೆಂದು ವಿನಂತಿಸುತ್ತೇನೆ. ಈಗ ಕವಿಗೋಷ್ಠಿ ಆರಂಭಗೊಳ್ತಾ ಇದೆ. ಕವಿಗೋಷ್ಠಿ ಮುಗಿದ ನಂತರ ಸಮಾರೋಪ ಸಮಾರಂಭ ಇರ್ತದೆ. ಮಾನ್ಯ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಹೀಗಾಗಿ ಗುರುಗಳೇ ಬನ್ನಿ, ಬೇಗ ಕವಿಗೋಷ್ಠಿ ಆರಂಭಿಸಬೇಕು. ಈಗ ಸಮಯ ಭಾಳ ಆಗಿರೋದ್ರಿಂದ ಇದು ಭಾಳ ಆತ್ಮೀಯರು,
ಜಾನಪದ ಗಾರುಡಿಗರಾಗಿರುವಂತಹ ಸನ್ಮಾನ್ಯ ಶ್ರೀ ಶರಣಪ್ಪ ವಡಗೇರಿಯವರೇ, ಹಾಗೆ ಭಾಳ ಉತ್ಸುಕತೆಯಿಂದ ತಮ್ಮ ಕಾವ್ಯವನ್ನು ಕವನವನ್ನು ವಾಚನ ಮಾಡಲು ಬಂದಿರುವಂಥ ಎಲ್ಲ ನನ್ನ ಸಹೃದಯ ಕವಿಗಳೇ, ಕವಿಯತ್ರಿಯರೇ, ಈ ಒಂದು ಸಭೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರಗಳು. ಕಾವ್ಯ ಪರಂಪರೆ ಅನ್ನುವಂಥದ್ದು ಅದು ನಿಂತ ನೀರಲ್ಲ, ಅದು ಸದಾ ಹರಿಯುತ್ತಿರುವಂತಹ ನಿರಂತರವಾಗಿರ್ತಕ್ಕಂಥ ಈ ಸಮಕಾಲೀನ ಸಮಾಜದ ಸದ್ದುಗಳಿಗೆ ಕಿವಿ ಇಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ಸಮಾಜದ ಆಗು ಹೋಗುಗಳನ್ನು, ಪ್ರಚಲಿತ ವಿದ್ಯಮಾನಗಳಿಗೆ ಸ್ಪಂದಿಸ್ತಕ್ಕಂಥ ಸಂವೇದನಾಶೀಲತೆಯನ್ನು, ಸೂಕ್ಷ್ಮವಾಗಿ ಗ್ರಹಿಸುವಂಥ ಗ್ರಾಹ್ಯ ಗುಣವನ್ನು ಸರಳ ಶಬ್ದಗಳ ಬಳಕೆಯ ಮೂಲಕ ತನ್ನೊಳಗೆ ಅಡಗಿರುವಂತಹ ಉಕ್ತಿಯನ್ನು ಪ್ರಕಟಪಡಿಸುವುದನ್ನು ಕವಿತೆ ಅಂತ ಕರಿತೀವಿ. ಮನಸ್ಸಿನಲ್ಲಿ ಮೂಡಿರ್ತಕ್ಕಂಥ ಭಾವನೆಗಳನ್ನು ನಾವೊಬ್ಬರೇ, ನಮ್ಮ ಮನಸ್ಸಿನಲ್ಲಿ ಮೂಡಿರುವಂಥ ಭಾವನೆಗಳನ್ನು ನಾವೊಬ್ಬರೇ ವ್ಯಕ್ತಪಡಿಸಲು ಸಾಧ್ಯ ಅಂತ ಹೇಳ್ತಾರೆ. ಅದೇ ಕವಿತೆ ಆಗತ್ತೆ. ಸಹಜವಾಗಿ ಬರೆದರೆ ಕಾವ್ಯಮಯ, ಒತ್ತಾಯದಿಂದ ಬರೆದರೆ ಕಾವ್ಯವೇ ಮಾಯ ಅಂತ ಹೇಳ್ತೀವಿ. ಆ ನಿಟ್ಟಿನೊಳಗ ಕವಿಗೆ ಕವಿತೆ ಬರೆಯಲು ಎಷ್ಟು ಮುಖ್ಯನೋ ಭಾಷೆಯು ಅಷ್ಟೇ ಮುಖ್ಯವಾಗಿರುತ್ತೆ. ಆ ಭಾಷೆಯನ್ನು ಒಲಿಸ್ಕೊಳ್ಬೇಕಾತಂದರೆ ಕವಿಯಾದಂಥವರು ಸದಾ ಸಕ್ರಿಯವಾಗಿ ಅಧ್ಯಯನಶೀಲರಾಗಬೇಕಾಗತ್ತೆ. ಕೆ.ಸಿ. ಶಿವಪ್ಪನವರೊಂದು ಸೊಗಸಾದ ಒಂದು ಮಾತನ್ನು ಬರೀತಾರೆ. ಏನು ಅಂತಂದರೆ, ಓದಿನಿಂದಲೇ ವಿಕಾಸ, ಓದಿನಿಂದಲೇ ಶಾಂತಿ, ಓದು ಅರಿವಿಗೆ ದಾರಿ ದಿವ್ಯತೆಗೆ ಕೊಂಡಿ, ಈ ಬಾಳ ಕ್ಲಿಷ್ಟತೆಗೆ ಪರಿಹಾರ ಓದುವಿಕೆ, ಅಧ್ಯಯನ ಪರಮಗುಣ ಮುದ್ದುರಾಮ ಅಂತ. ಆ ನಿಟ್ಟಿನೊಳಗ ಇವತ್ತು ದ ರಾ ಬೇಂದ್ರೆ ಅವರನ್ನು ಯಾರೋ ಒಬ್ರು ಕೇಳ್ತಾರೆ, ಏನು ಅಂತಂದರೆ, ನೀವು ಹೆಂಗೆ ಬರೀತೀರಿ ಅಜ್ಜಾರ ಅಂತ. ಅಜ್ಜಾರ ಒಂದು ಮಾತು ಹೇಳ್ತಾರೆ ದ ರಾ ಬೇಂದ್ರೆ ಅವರು, ನನಗೆ ಬರೆಯುವುದು ಕಷ್ಟವಲ್ಲ, ಬರೆಯದೇ ಇರುವುದೇ ಕಷ್ಟ ಅಂತ. ಆ ನಿಟ್ಟಿನೊಳಗ ಓದು ಉಸಿರನ್ನು ಎಳೆದುಕೊಂಡ್ರೆ, ಓದುವಂತಹದ್ದು ಉಸಿರನ್ನು ಎಳೆದುಕೊಳ್ಳುವಂಥ ಪ್ರಕ್ರಿಯೆ ಆದರೆ, ಬರಹ ಅನ್ನುವಂಥದ್ದು ಉಸಿರನ್ನು ಹೊರಗೆ ಬಿಟ್ಟಂತೆ ಅಂತ ಹೇಳ್ತೀವಿ. ಕೊನೆಗೆ ಒಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೀನಿ. ಏನು ಅಂತಂದರೆ, ಕವಿತೆಯನ್ನು ನಾನು ಕಂಡುಕೊಂಡ ಹಾಗೆ ಕವಿತೆಯನ್ನು ಬರೆಯುವುದಕ್ಕೆ ಕಲಿಸುವಂಥ ಯಾವುದೇ ಕೋರ್ಸುಗಳು ಇಲ್ಲ. ಕವಿತೆಯನ್ನು ಬರೀಲಿಕ್ಕೆ ಕಲಿಸುವಂಥ ಯಾವುದೇ ಕೋರ್ಸುಗಳಾಗಲಿ ತರಬೇತಿಗಳಾಗಲಿ ಇಲ್ಲ. ಹಾಗೆಯೇ ಉತ್ತಮ ಕವಿಗಳಾಗುವುದು ಹೇಗೆ ಎನ್ನುವಂತಹ ಪುಸ್ತಕವನ್ನು ನಾನು ಕಂಡುಕೊಂಡ ಹಾಗೆ ಬಹುಶಃ ಯಾರೂ ಬರೆದಂತೆ ಕಾಣ್ತಾ ಇಲ್ಲ. ಆ ನಿಟ್ಟಿನೊಳಗ ಕವಿತೆ ಯಾರು ಹೇಳಿಕೊಟ್ಟರೂ ಬರುವಂಥದ್ದಲ್ಲ, ಹಾಗೆ ಅದನ್ನು ಯಾರೂ ಕಲಿಸಲು ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿ, ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳು ಹಾಮಾನಾಯಕರು ಕವಿಗಳನ್ನು ಕುರಿತು ಸೊಗಸಾಗಿ ಒಂದು ಮಾತನ್ನು ಬರೀತಾರೆ. ಏನು ಅಂತಂದರೆ, ಈ ನೆಲದಲ್ಲಿ ಬೀಳುವ ಒಂದು ಬೀಜ ಸಹಸ್ರ ಬೀಜಗಳಿಗೆ ಕಾರಣವಾಗುವಂತೆ ಕವಿಯ ಹೃದಯದಿಂದ ಹೊಮ್ಮುವ ಒಂದು ಮಾತು 100 ಹೃದಯಗಳನ್ನು ಎಚ್ಚರಿಸುತ್ತದೆ, ತಟ್ಟುತ್ತದೆ, ಪ್ರೇರೇಪಿಸುತ್ತದೆ. 100 ಕತ್ತಿಯ ಮೊನೆ ಸಾಧಿಸದೇ ಇರುವಂತಹ ಕೆಲಸವನ್ನು ಪ್ರತಿಭಾ ಸಂಪನ್ನರಾದ ಒಬ್ಬ ಕವಿಯ ಲೇಖನಿ ಸಾಧನೆ ಮಾಡುತ್ತೆ. ರಣಘೋಷಗಳಿಂದ ಈಡೇರದೇ ಇರುವಂತಹದ್ದು ಕವಿಯ ವಾಣಿಯಿಂದ ಅದು ಸಾಧ್ಯವಾಗುತ್ತೆ ಅಂತ ಕವಿಗಳು ತಮ್ಮ ಕವನವನ್ನು ವಾಚನೆ ಮಾಡುವುದರ ಮೂಲಕ, ಪ್ರಚಲಿತ ವಿದ್ಯಮಾನಗಳಿಗೆ ಸ್ಪಂದಿಸುವುದರ ಮೂಲಕ ಜನವಾಣಿ ಎನ್ನುವಂತಹದ್ದು ಹಾಗೂ ಕವಿ ಮತ್ತು ಸಹೃದಯರ ನಡುವೆ ಸಂಬಂಧ ಗಟ್ಟಿಗೊಳ್ಳಲಿ ಎನ್ನುವಂಥ ಈ ಶುಭ ಸಂದರ್ಭದಲ್ಲಿ ಶುಭ ಆಶಯದೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೀನಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.